ಇದೆಲ್ಲ ಭಕ್ತರೆಲ್ಲರೂ ಸಕಾಲದಲ್ಲಿ ಇದನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹ ವಾತಾವರಣ ಮುಟ್ಟುವುದೇ ಇಲ್ಲ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ರೂಪಿಸುವೆನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವುದನ್ನು ಅನ್ನುತ್ತಾರಲ್ಲ. ನಮಗೆ ಎಷ್ಟೇ ಕಷ್ಟಗಳಿದ್ದರೂ ಸಹ ದೇವರಾದರೂ ನಮ್ಮೊಂದಿಗಿದ್ದು ಆತನು ತನ್ನ ಕೃಪೆಯನ್ನು ನಡೆಸುವಾತನಾಗಿದ್ದಾನೆ. ಎಲ್ಲ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಡ್ತಾನೆ. ಅದಕ್ಕಾಗಿ ನಾವು ಆತ ಸೈತಾನಿಗೆ ಸೇರಿ ಬಂದಿದ್ದೇವೆ. ಈಗ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ, ನಮ್ಮನ್ನು ಒಪ್ಪಿಸಿಕೊಂಡವರಾಗಿ, ಏಸಪ್ಪ ಈ ದಿನ ಸೈತಾನಿಗೆ ನಾನು ಬಂದಿದ್ದೇನೆ, ನನ್ನ ನಡೆಸು ಕರ್ತ. ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ಆರಾಧನೆ ಮಾಡಬೇಕು. ನಿನ್ನ ವಾಕ್ಯಗಳನ್ನು ನಾನು ತೆಗೆದುಕೊಳ್ಬೇಕು ಏಸಪ್ಪ. ನನಗಾಗಿ ಎಂದು ನಾನು ವಾಕ್ಯಗಳನ್ನು ತೆಗೆದುಕೊಳ್ಬೇಕಪ್ಪ. ನಿನ್ನ ಒಂದು ಮೇಜಿನ ಮುಂಭಾಗದ ನಾನೇ ಪರೀಕ್ಷೆ ಕೊಂಡವರಾಗಿ ಬರಬೇಕು ಕರ್ತ. ನನಗೆ ನೀನು ಸಹಾಯ ಮಾಡುವುದನ್ನು ಬೇಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ನೀನು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವನಾಗಿದ್ದಿ. ನಾವು ಸ್ತೋತ್ರ ಮಾಡುವಾಗ ನೀನು ಸಿಂಹಾಸನ ರೂಢನಾಗಿ ಕರ್ತನೆ ಇಳಿದು ಬರುವಂಥ ದೇವನಾಗಿದೆಯಲ್ಲ ಏಸಪ್ಪ. ನಾವು ಪ್ರತಿಯೊಬ್ಬರು ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವಪ್ಪ. ನೀವು ನಮ್ಮನ್ನು ನಡೆಸು ಕರ್ತ. ನಾವು ಬಲಹೀನ ಪಾತ್ರೆಗಳಾಗಿದ್ದೇವೆ. ನಮಗೆ ಕಾನ್ಸಂಟ್ರೇಷನ್ ಕೊಡು ಕರ್ತನೆ. ನಿನ್ನನ್ನೇ ದೃಷ್ಟಿಸಿ ನೋಡುವಂತೆ ಅಪ್ಪ ನಾವು ನಿನ್ನನ್ನು ಆರಾಧನೆ ಮಾಡಬೇಕು, ಸಂತೋಷವುಳ್ಳವರಾಗಿ ಅಪ್ಪ. ಹೌದು ಏಸಪ್ಪ, ನಿನ್ನ ಸನ್ನಿಧಾನದಲ್ಲಿ ನಾವು ಕರ್ತನೆ ನಿನ್ನ ಒಂದು ಕರ್ತನೆ ಅಭಿಷೇಕ ಎಂದ ಒಂದು ಪ್ರಸನ್ನತೆ ತುಂಬಿಸಲ್ಪಡುವಂತೆ ನೀ ಕಾರ್ಯ ಮಾಡಿ ಏಸಪ್ಪ. ವಾಕ್ಯದ ಮೂಲಕವಾಗಿ ಮಾತನಾಡು ಕರ್ತ. ಸಂಡೇ ಸ್ಕೂಲ್ ಮಕ್ಕಳನ್ನ ಟೀಚರ್ಸ್ನ ಆಶೀರ್ವದಿಸು ಕರ್ತನೆ. ಕಾಣಿಕೆ ಭಾಗವನ್ನು ಆಶೀರ್ವದಿಸು, ವಾಕ್ಯ ಭಾಗವನ್ನು ಆಶೀರ್ವದಿಸು ಏಸಪ್ಪ. ಅಪ್ಪ ನಿನ್ನ ಮೇಜಿನ ಮುಂಭಾಗದಲ್ಲಿ ಬರುವಾಗ ನಮ್ಮನ್ನು ಸಹ ಆಶೀರ್ವದಿಸು. ನೀನು ಕರ್ತನೆ ನಮ್ಮ ಮಧ್ಯದಲ್ಲಿದ್ದುಕೊಂಡು ಅಪ್ಪ ಮಹಿಮೆ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಹಾಗೆ ನಾವು ನಿಂತುಕೊಂಡಿರುವ ಹಾಗೆಯೇ ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನು ತಾನೇ ಆಸಾನರೂಢನಾಗುವಂತೆ ಆತನನ್ನು ನಾವು ಆಹ್ವಾನ ಮಾಡೋಣ. ಪ್ರಿಯರೇ, ನಿನ್ನ ಸನ್ನಿಧಿಗೆ ನಾವು ಬರುವ ಹಾಡಿನ ಮೂಲಕವಾಗಿ ಪವಿತ್ರಾತ್ಮನನ್ನ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳೋಣ.
ದೇವರು. ಆತನೇ ಪುನರುತ್ಥಾನವೂ ಆತನೇ ಜೀವವೂ ಆಗಿದ್ದಾನೆ. ಆತನು ನಮಗಾಗಿ ಆತನು ಶಿಲುಬೆ ಮರಣವನ್ನ ಹೊಂದಿದ್ದರು. ಆತನು ತಿರುಗಿ ಎದ್ದು ಬಂದ ದೇವನಾಗಿದ್ದಾನೆ. ನಮಗಾಗಿಯೇ ಆತನು ತಿರುಗಿ ಎದ್ದು ಬಂದಿದ್ದಾನೆ. ಆತನು ತಿರುಗಿಯೂ ಆತನು ಬರುವಾತನಾಗಿದ್ದಾನೆ. ನಾವು ಚಪ್ಪಾಳೆ ತಟ್ಟ ಆತನನ್ನ ಸ್ವಾಗತ ಮಾಡೋಣ ಪ್ರಿಯರೇ. ಆತನು ನನಗಾಗಿ ತಿರುಗಿಯೂ ಬರುವಾತನಾಗಿದ್ದಾನೆ. ಆತನ ಮಹಿಮೆ ಬದಲಾಗದೆ ಇರುವಂತಹ ಮಹಿಮೆಯಾಗಿದೆ. ಆ ಒಂದು ಬದಲಾಗಿಲ್ಲ ಎಂಬ ಹಾಡಿನ ಮೂಲಕವಾಗಿ ಆತನ ಮಹಿಮೆಯನ್ನ ನಾವು ನೆನೆಸಿ ನೋಡುವವರಾಗೋಣ ಪ್ರಿಯರೇ.
ಬದಲಾಗಿಲ್ಲ ಎನ್ನುವವರೆಲ್ಲ ಕೈತಟ್ಟಿ ಆತನಿಗೆ ನಮ್ಮ ದೇವರು ಬದಲಾಗಲಿಲ್ಲ ಪ್ರಿಯರೇ. ಆತನ ಕೃಪೆ, ಆತನ ದಯೆ, ಆತನ ಕರುಣೆ ಇವತ್ತಿಗೂ 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 ಅದು ಜೀವಂತವಾಗಿದೆ ಪ್ರಿಯರೇ. ಆತನು ಬದಲಾಗದ ದೇವನು. ಮನುಷ್ಯನು ಬದಲಾಗ್ತಾನೆ ಪ್ರಿಯರೇ, ಆದರೆ ನನ್ನನ್ನ ನಿನ್ನನ್ನ ಕರೆದ ದೇವನು ಬದಲಾಗುವುದಿಲ್ಲ ಪ್ರಿಯರೇ. ಆತನು ಯುಗ ಯುಗಕ್ಕೂ ಆತನು ಒಂದೇ ರೀತಿಯಲ್ಲಿರುವಂತಹ ದೇವನಾಗಿದ್ದಾನೆ. ನಾನು ಪಾಪಿಯಾಗಿದ್ದಾಗ ನನ್ನನ್ನು ಹುಡುಕಿಕೊಂಡು ಬಂದ ದೈವ ಇವತ್ತಿಗೂ ಆತನು ಜೀವಂತ ದೇವನಾಗಿದ್ದಾನೆ. ಆತನ ಮಹಿಮೆ ಬದಲಾಗಲಿಲ್ಲ ಪ್ರಿಯರೇ. ಆತನು ಸುಂದರನಾಗಿದ್ದಾನೆ. ಆತನನ್ನ ವರ್ಣಿಸಲಿಕ್ಕೆ ಅಸಾಧ್ಯ ಪ್ರಿಯರೇ. ಸುಂದರನೇ, ಅತಿಶಯನೇ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ನಾವು ವರ್ಣಿಸೋಣ ಪ್ರಿಯರೇ. ನಾವು ಎಷ್ಟು ವರ್ಣಿಸಿದರೂ ಅದು ಸಾಲದು ನಮ್ಮ ದೇವರಿಗೆ ಪ್ರಿಯರೇ. ಆ ಹಾಡಿನ ಮೂಲಕವಾಗಿ ಆಯ್ಕೆ ಮಾಡೋಣ. ನಾವು ಏನನ್ನ ಹಾಡ್ತಾ ಇದ್ದೇವೆ ಅನ್ನುವುದನ್ನ ತಿಳಿದು ನಾವು ಆಡೋಣ ಪ್ರಿಯರೇ.
ಮಿಠಾಯಿ ತಿಂದಿದ್ದೀರಾ? ಇವ್ರು ಮಾತ್ರ ಅಲ್ಲ ತಿಂದಿರೋ, ನೀವ್ಯಾರು ತಿಂದಿಲ್ವಾ? ಕೈ ತೆಗೀರಿ, ಎಲ್ಲರೂ ಕೈ ತೆಗೀರಿ. ಮಿಠಾಯಿ ತಿಂದಿದ್ದೀರಲ್ಲ? ಮಿಠಾಯಿ ಅಂದ್ರೆ ಇದಲ್ರಿ, ಹಾಡು ಅಂತವಲ್ಲ, ಮಿಠಾಯಿ ಗೊತ್ತಾಯ್ತು ಅಲ್ವಾ? ಮಿಠಾಯಿ ಹೆಂಗ್ ತಿಂತೀವ್ರಿ? ನುಂಗ್ಬಿಡ್ತೀರಾ? ನಮ್ಮ ಈಗಿನ ಕಾಲದ್ದು ಕೇಳಿದ್ರಿ ಹಂಗೇನ್ರಿ? ನುಂಗ್ಬಿಡ್ತೀರಾ? ಅದನ್ನ ಇಟ್ಕೊಂಡ ತಕ್ಷಣ ಕರ್ಗೋಗ್ತದೆ, ಅದ್ರ ರುಚಿ ಗೊತ್ತಾಗಲ್ರಿ. ಅದ್ರ ಮಿಠಾಯಿ ತಿಂದು ನೋಡಿದವ್ರಿಗೆ ಗೊತ್ತು ಅದ್ರ ರುಚಿ ಏನು. ನಮ್ಮ ಮಕ್ಕಳೆಲ್ಲ ಪಾಪ ಅದನ್ನ ತಿಂದಿರೋರ್ಗೆ ಸೊಪ್ಪನ್ನ ಹೆಂಗೆ ರುಚಿಸ್ ನೋಡ್ಬೇಕು ಅಂತ ಗೊತ್ತಿಲ್ಲ. ಮಿಠಾಯಿನ ಯಾರು ಹಂಗೆ ನುಂಗ್ಬಿಡಲ್ಲ, ಅದ್ರ ರುಚಿ ಗೊತ್ತಾಗಲ್ಲ. ಹಂಗೆ ನನ್ನ ಸೊಪ್ಪನ್ನ ನೀವು ತಿಂತಾ ಬಂದ್ರೇನೆ ಗೊತ್ತಾಗ ಅದನ್ನ ಎಷ್ಟು ಸುಂದರನಾಗಿದ್ದಾನೆ. ನಾವು ಎಷ್ಟೊಂದು ಆಪರ್ಚುನಿಟಿನ ಕಳ್ಕೊಳ್ತಿದ್ದೀವಿ ಅಲ್ವಾ? ಅದರಲ್ಲಿ ಲೀನವಾಗೋದನ್ನ ಕಲಿಬೇಕು ನಾವು ವರ್ಷಿಪ್ ಮಾಡುವಾಗ ಅಲ್ವಾ? ಪಾಪ ಯಾವುದೋ ಒಬ್ಬ ಮುಟ್ಟಾಳ ಹೇಳಿದ್ದಾನಂತೆ, ಸತ್ತ ನಂತರ ಅವನ ಆತ್ಮ ಹೋಗಿ ಲೀನವಾಗ್ತಾನಂತೆ. ಆದ್ರೆ ನನ್ನೇ ಸೊಪ್ಪನ್ನ ಒಂದು ಸನ್ನಿಧಾನದಲ್ಲಿ ನಾನು ಅಲ್ಲೇ ಲೀನವಾಗಬಹುದು. ಅದನ್ನ ಅಭ್ಯಾಸ ಮಾಡಬೇಕು. ದಯವಿಟ್ಟು ವರ್ಷಿಪ್ ಮಾಡುವಾಗ ನಿಮ್ಮನ್ನ ನೀವು ಒಪ್ಪಿಸಿಕೊಡಿ. ಈ ಲೋಕದಲ್ಲಿ ನಾವು ಕಲಿಯುವುದು ಎಷ್ಟೋ ಇದೆ ಪ್ರಿಯನೇ. ಇಲ್ಲಿಂದ ಹೋಗಿದ ತಕ್ಷಣ ತಿರುಗು ಶುರು ಈ ಲೋಕದ ಜಂಜಾಟ ಅಲ್ವಾ? ಮತ್ತೆ ಯಾಕ್ರಿ ಇಲ್ಲಿ ಕೂತ್ಕೊಂಡು 1 hour ಅಲ್ಲಿ ಆ ವರ್ಷಿಪ್ ಮಾಡುವಾಗ ನಿಮ್ಮನ್ನ ನೀವು ಮರೆಯಲ್ಲ ಅಂತೀರಾ? ಮರಿಬೇಕ್ರಿ. ಯಾವಾಗ್ಲೇ ನೀವು ಈ ಲೋಕದಲ್ಲಿ ಬದುಕಕ್ಕೆ ಸಾಧ್ಯ. ಒಂದು ಜಯಭರಿತವಾದ ಕ್ರೈಸ್ತ ಜೀವಿತ ನಡೆಸಬೇಕು ಅಂದ್ರೆ ಕರ್ತನ ಸನ್ನಿಧಾನದಲ್ಲಿ ನೀನು ಎಷ್ಟು ಕುಳಿತುಕೊಳ್ತೀಯೋ ಅಷ್ಟು ನಿನಗೆ ಬಲ ಪ್ರಿಯರೇ. ಅಟ್ಲೀಸ್ಟ್ ಸಂಡೇ ಆ ಒಂದು ವರ್ಷಿಪ್ ಅಲ್ಲಿ ನಿಮ್ಮನ್ನ ನೀವು ಲೀನ ಮಾಡಿಕೊಳ್ಳಿ, ನಿಮ್ಮನ್ನ ನೀವು ಮರೀರಿ ಪ್ರಿಯರೇ. ನನ್ನೇಸಪ್ಪನ್ನ ಎಷ್ಟು ಚೆನ್ನಾಗಿ ಆತನು ವರ್ಣಿಸಿದ್ದಾನೆ ಅಲ್ಲವಾ? ನಿನ್ನನ್ನ ನೋಡಲು ನಿನ್ನನ್ನ ನೋಡ್ತಾನೆ ನಾನು. ಹೌದು, ನಾವು ಸ್ವಾಮಿನ ಕಂಡುಕೊಂಡಿದ ತಕ್ಷಣ ಏಸಪ್ಪನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಲ್ಲ. ನನ್ನ ವಿಷಯದಲ್ಲಿ ಅದು ನಾನು ಯಾವತ್ತೂ ಎಷ್ಟೋ ಸಾರಿ ನನ್ನ ಒಂದು ಕ್ವೈಟ್ ಟೈಮ್ ಅಲ್ಲಿ ನಾನು ಏಸಪ್ಪನ ಹತ್ರ ಹೇಳಿದ್ದೀನಿ, ಯಾಕೆ ನನ್ನನ್ನ ಮುಂಚೆನೆ ನೀನ್ ಕರೀಲಿಲ್ಲ? ನನ್ಗೆ ಅಷ್ಟೊಂದು ದುಃಖ ಆಗ್ತದೆ. ಕರೆದಿದ್ದ ಪಕ್ಷದಲ್ಲಿ ನನ್ನ ಮದುವೆನೇ ಆಗ್ತಾ ಇರ್ಲಿಲ್ಲ. ಅಷ್ಟು ಒಳ್ಳೆ ದೇವರು ನನಗೆ. ಅದನ್ನ ರುಚಿಸಿ ನೋಡುವಾಗ ನನಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ, ನಾನಿನ್ ಸನ್ನಿಧಾನದಲ್ಲೇ ಇರುವುದನ್ನೇ ನಾನು ಇಷ್ಟಪಡೋ. ನಾನು ಕೇಳೋದೆಲ್ಲ ಅದನ್ನೇ ಪ್ರಿಯರೇ. ನನಗೆ ದುಃಖ ಆಗ್ತದೆ ನೀವು ಹಿಂಗೆ ಆರಾಧನೆ ಮಾಡುವುದನ್ನ ನೋಡುವಾಗ. ನೀವು ಯಾಕೆ ಮೈ ಮರೆಯೋದಿಲ್ಲ? ನಾನು ಇಲ್ಲಿ ಕಾನ್ಶಿಯಸ್ ಆಗಿ ನಿಂತ್ಕೊಳ್ತೇನೆ, ಆದ್ರೆ ಅಲ್ಲಿರುವಾಗ ನಾನು ಕಾನ್ಶಿಯಸ್ ಆಗಿರಲ್ಲ. ಯಾಕೆ ನಾನು ಹಿಂದ್ಗಡೆ ನಿಂತು ಕೂತ್ಕೊಳ್ಳೋದು ಅನ್ನೋದೇ ಅದಕ್ಕೋಸ್ಕರವಾಗಿ. ನಾನು ಮೈ ಮರೆತು ನನ್ನ ದೇವನನ್ನ ಆರಾಧನೆ ಮಾಡಬೇಕು. ಎಷ್ಟೇ ನನ್ನ ಮನೆಯಲ್ಲಿ ಕ್ವೈಟ್ ಟೈಮಲ್ಲಿ ನಾನು ಆರಾಧನೆ ಮಾಡಿದ್ರು ಸಹ ನನಗೆ ನನ್ನ ಒಂದು ಆಲಯದಲ್ಲಿ ಸಭಾ ಮಂದಿರದಲ್ಲಿ ಕುಳಿತು ಆರಾಧನೆ ಮಾಡುವಾಗ ಅದಕ್ಕೊಂದು ವಿಶೇಷವಾದ ಒಂದು ಸ್ಥಾನ ಇದೆ ಪ್ರಿಯರೇ. ನನಗೆ ಅಷ್ಟೊಂದು ಚೆನ್ನಾಗಿರ್ತದೆ. ನನಗೆ ನೋವಾಗ್ತದೆ ನಿಮ್ಮನ್ನ ನೋಡುವಾಗ. ನಾನೊಂದು ಯೂಟ್ಯೂಬ್ ನೋಡ್ತಾ ಇದ್ದೆ, ಅದರಲ್ಲಿ ಆ ಜ್ಯೂಸ್ ಎಷ್ಟು ಚೆನ್ನಾಗಿ ಗೊತ್ತಾ, ಅವ್ರ ಮೈ ಮರೆತು ಅವ್ರಿಗೆ ಏಸಪ್ಪ ಗೊತ್ತಿಲ್ಲ, ಆದ್ರೆ ನಾವು ಆರಾಧನೆ ಮಾಡುವ ಯೆಹೋವನನ್ನ ಅವರು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಕೈಗಳನ್ನ ತಟ್ಟಿ ಆ ಕೈಗಳು ಬಿದ್ದೋಗ್ತವೇನೋ ಅನ್ನೋ ತರ ತಟ್ಟುಕೊಂಡು ಅಲ್ಲಿ ಅವ್ರ ಮೈ ಮರೆತು ಆರಾಧನೆ ಮಾಡುವಾಗ ನನಗೆ ಹೊಟ್ಟೆ ಉರಿಯುತ್ತದೆ. ಹೌದು ಪ್ರಿಯರೇ, ನಮ್ಗೆ ಸಿಕ್ಕಿರುವ ಅಲ್ಪ ಕಾಲ ನಿಶ್ಚಯ ನೀವು ಪರಲೋಕದಲ್ಲಿ ಹೋಗಿ ಆರಾಧನೆ ಮಾಡಲ್ರಿ. ಆರಾಧನೆ ಮಾಡೋಂಗಿದ್ರೆ ಯಾಕಿಲ್ಲಿ ಏಸಪ್ಪ ಇದನ್ನ ಇಡ್ತಾ ಇದ್ರು? ನಾವಿಲ್ಲಿ ಆರಾಧನೆ ಮಾಡಬೇಕು, ಆತನನ್ನ ರುಚಿಸ್ಬೇಕು.
ನೀವು ಮನೆಗಳಿಗೆ ಹೋಗುವಾಗ ಅದನ್ನ ನಡೆಯಲ್ಲ ಪ್ರಿಯರೇ. ಅಟ್ಲೀಸ್ಟ್ ಇಲ್ಲಿ ನೀವು ಮನ ಬಿಚ್ಚಿ ದೇವರೊಂದಿಗೆ ಆರಾಧನೆ ಮಾಡಿ ನಿಮ್ಮನ್ನ ನೀವು ಮರೆಯಿರಿ ಪ್ರಿಯರೇ. ಆಗಲೇ ಈ ಲೋಕದಲ್ಲಿ ನಾವು ಚೆನ್ನಾಗಿ ಜೀವನ ಮಾಡ್ಲಿಕ್ಕಾಗುತ್ತೆ. ನಾವು ಮತ್ತೊಮ್ಮೆ ನಿನ್ನನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಹೌದು ಪ್ರಿಯರೇ, ದಿನ ದಿನ ಹೋಗ್ತಾನೆ ನಾವು ಆತನನ್ನ ಮರೀಲಿಕ್ಕೆ ಆ ಒಂದು ನಮ್ಮನ್ನ ನಾವು ಮರೆತು ನಮ್ಮ ದೇವನಲ್ಲಿ ನಾವು ಲೀನವಾಗಲಿಕ್ಕೆ ಸಾಧ್ಯವಾಗೋದು ಪ್ರಿಯರೇ. ಸೊ ನಾವು ಮತ್ತೊಮ್ಮೆ ಹಾಡು ನಿನ್ನನ್ನು ನೋಡಲು ಅಲ್ಲಿಂದ ಶುರು ಮಾಡಬಹುದು. ಸಾರಿ, ನಾನು ತುಂಬಾ ಎಮೋಷನ್ ಆಗ್ಬಿಟ್ಟೆ ಅಂತ ಅನಿಸ್ತದೆ. ನನ್ನ ಕ್ಷಮಿಸ್ರಿ. ನಾವು ಎದ್ದು ನಿಂತ್ಕೊಂಡು ಯೇಸುನಾಮ ಸುಂದರ ನಾಮ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಮತ್ತೊಮ್ಮೆ ನಾವು ಸ್ತುತಿಸೋಣ ಪ್ರಿಯರೇ. Yesu
ಸ್ತುತಿಸಿದರೂ ಸಾಲದು. ಆತನು ನಮ್ಮ ಆರಾಧನೆಗೆ ಯೋಗ್ಯನಾದ ದೇವನಾಗಿದ್ದಾನೆ. ನಾವು ನಿಂತಿರುವಂತೆಯೇ ನಮ್ಮನ್ನ ನಾವು ಆರಾಧನೆಗೆ ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ನಾವು ಆರಾಧನೆ ಮಾಡುವಾಗ ಆತನು ಪರಲೋಕದಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ದೇವನಾಗಿದ್ದಾನೆ. ನಾವು ಆತನಿಗೆ ಮತ್ತೊಂದು ಗೀತೆಯೊಂದಿಗೆ ಆತನನ್ನು ಆರಾಧನೆ ಮಾಡೋಣ ಪ್ರಿಯರೇ.
ನೀನು ಸಿಂಹಾಸನಾರೂಢನಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಿನಗೆ ನಾವು ಕರ್ತನೆ, ನಮ್ಮ ಹೃದಯರಂತರಾಳದಿಂದ ನಾವು ನಿನಗೆ ಕರ್ತನೆ ಅಪ್ಪ ಸ್ತುತಿಗಳನ್ನ ಸಮರ್ಪಿಸಿದ್ದೇವೆ. ಆರಾಧನೆಯಲ್ಲಿ ನಾವು ನಿನ್ನನ್ನ ಕರ್ತನೆ ಬರಮಾಡಿಕೊಂಡಿದ್ದೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಸಿಂಹಾಸನಾರೂಢನಾಗಿದ್ದಿ ಅಪ್ಪ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ಎಸಯ್ಯ.
ಆತನನ್ನ ನಾವು ನೋಡಬೇಕಾಗಿದೆ ಪ್ರಿಯರೇ. ಆತನು ತಿರುಗಿ ಬರುವಾತನಾಗಿದ್ದಾನೆ. ನನ್ನ ದೇವನು ಸತ್ತ ನೆಲೆಯಲ್ಲಿ ಇಲ್ಲ ಪ್ರಿಯರೇ, ಆತನು ಜೀವಂತವಾಗಿ ಎದ್ದ ದೇವನಾಗಿದ್ದಾನೆ. ಆ ಸಿಂಹಾಸನ ರೂಢನಾಗಿದ್ದಾನೆ. ತಿರುಗಿಯು ನನಗಾಗಿ ಬರುವಾತನಾಗಿದ್ದಾನೆ ಪ್ರಿಯರೇ. ನನ್ನನ್ನ ಕರೆದುಕೊಂಡು ಹೋಗಲಿಕ್ಕಾಗಿ ನಿಮ್ಮನ್ನ ಕರೆದುಕೊಂಡು ಹೋಗ್ತಾನ. ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ. ಹೌದು, ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ, ಆತನ ಮೊದಲ ಗಿತ್ತಿಯನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ನನ್ನೇಸು ತಿರುಗಿ ಬರುವಾತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಕರ್ತನೆ. ನಮಸ್ತೆ. ಒಂದು ಕೊರಿಂಥಿಯರ ಪತ್ರಿಕೆ 15ನೇ ಅಧ್ಯಾಯ ಪುಸ್ತಕವಾಗಿದೆ. Let's take our Bible to 1 Corinthians chapter 15. ಮೊದಲನೇ ಕೊರಿಂಥಿಯರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 20ನೇ ವಚನವನ್ನು ಎಲ್ಲರೂ ಒಟ್ಟಾಗಿ ಓದುವುದಾಗಿದೆ. Going to read together the verse 20. 15ನೇ ಅಧ್ಯಾಯದಲ್ಲಿ 20ನೇ ವಚನ. In verse 15 of 1 Corinthians, we are going to read together the verse 20. 20ನೇ ಅಧ್ಯಾಯ ಒಟ್ಟಾಗಿ ಓದಿಕೊಂಡು ಎಲ್ಲರೂ ಬೇಗ ತಗೊಂಡಿದ್ದೀರಾ? ಆದರೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದುದರಿಂದ ನಾವು ಸಹ ಎದ್ದು ಆತನ ಮಹಿಮೆ ಸೇರುವಾಗಿರುತ್ತೀವಿ. ದೇವರ ವಾಕ್ಯ ಭಾಗ ಆಶೀರ್ವದಿಸಿ ಎಲ್ಲರೂ ಕುತ್ಕೋಣ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕು. ಕಾಣಿಕೆ ಸಮಯ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ತಾನು ನಮ್ಮನ್ನು ಇಟ್ಟುಕೊಂಡು ಕಾರ್ಯ ಮಾಡ್ತಾ ಇದ್ದಾನೆ. ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು ಮದುವೆಯನ್ನು ಆಚರಿಸಿಕೊಳ್ಳುವಂಥ ದೇವರಿಗೆ ಎತ್ತಿಂತೋದ ನಿಮಗಾಗಿ ಪ್ರಾರ್ಥನೆ ಮಾಡುವುದಾಗುತ್ತೆ. ಒಂದು ಸೆಲೆಬ್ರಿಟಿ ಬರ್ತ್ಡೇ ಸಣ್ಣ ಮ್ಯಾರೇಜ್ ಮನೀಶ್ ಬರ್ತಾರೆ, ಕುಮಾರ್ ಇಬ್ಬರು ಬರ್ತಾರೆ, ಮಗಂದು ಬರ್ತಾರೆ, ಲಿಸಾ ಅದು ಬರ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಏಸಪ್ಪ. ನಮ್ಮ ಸನ್ನಿಧಾನಕ್ಕೆ ಕರೆದಿದ್ದಿ ರಾಜ, ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮನ್ನು ಸ್ತೋತ್ರ ಮಾಡುವಂತೆ ಅಪ್ಪ, ನಿಮ್ಮ ಮಹಿಮೆಯನ್ನು ಕಾಣುವಂತೆ ನೀವು ಕಾರ್ಯ ಮಾಡಬೇಕಾಗಿ ಸ್ತೋತ್ರ. ನಿಮ್ಮ ವಿಶೇಷವಾದ ಸಮಯದಲ್ಲಿ ನಿನ್ನ ಮಕ್ಕಳ ಕರ್ತನೆ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ರಾಜ ಉದಯ ಮಗನಲ್ಲಿ ಕರ್ತನೆ ಕಾರ್ಯ ಮಾಡು. ಕಾಯ್ದ ವರ್ಷವಲ್ಲ ಕಾಯ್ದಂತ ಎಬಿನೇಜರನೇ ಮುಂದಿನ ವರ್ಷವೂ ಸಹ ಆ ಮಗನ ಆತ್ಮ ಶರೀರ ಪ್ರಾಣ ಕಾಯಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ವಿಶೇಷವಾಗಿ ಭೌತಿಕವಾಗಿ ಬೇಕಾದಂತೆಲ್ಲ ಆಶೀರ್ವಾದವನ್ನು ಸುರಿಸಬೇಕೆ ನಾನು ಬೇಡುತ್ತೇನಪ್ಪ. ಆ ಮಗನ ಕೈ ಇಟ್ಟು ಮಾಡುವಂಥ ಪ್ರತಿಯೊಂದು ಕೆಲಸ ಸಫಲತೆ ಕಾಣುವಂತೆ ಕಾರ್ಯ ಮಾಡು ರಾಜ. ಆ ಮಗನ ಮನೆ ಯಜಮಾನಾಗಿ ಮಾಡಬೇಕಂದ್ರೆ ಎಲ್ಲ ಕರ್ತವ್ಯಗಳನ್ನ ಪೂರೈಸಲಿಕ್ಕೆ ಬೇಕಾದ ನಿನ್ನ ಬಲವನ್ನು ಕೊಡು ರಾಜ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು, ಜ್ಞಾನ ಕೊಡು. ಆ ಮಗನ ಹೋಗೋಣವನ್ನು ಆಶೀರ್ವದಿಸಿ ಮುಂದಿನ ವರ್ಷ ಇನ್ನೂ ಅಧಿಕವಾಗಿ ನಿನ್ನ ರಾಜ್ಯದಲ್ಲಿ ಪ್ರಾರ್ಥನೆ ಏಸಪ್ಪ. ಹೌದು ರಾಜ, ಉಪಯೋಗ ಆಗುವಂಥ ಮಗನಾಗಿ ಮಾರ್ಪಡಿಸಿ ನಡೆಸಬೇಕೆ ನಾನು ಬೇಡುತ್ತೇನೆ ಅಪ್ಪ. ನಿನ್ನ ಮಗಳ ಮಾರ್ಗೇಟ್ ಅವರ ಗಣ್ಯನಾದ ಕುಮಾರಣ್ಣ ಮಗ ಅನೀಶ ನಿಮ್ಗೆ ಒಪ್ಪಿಸಿಕೊಡುತ್ತೇನಪ್ಪ. ಅವರಿಬ್ಬರ ಜೀವಿತ ನೀನು ಕಾರ್ಯ ಮಾಡಬೇಕೆ ನಾವು ಬೇಡುತ್ತೇವೆ. ನೀನು ಅಸಾಧ್ಯಗಳ ದೇವ, ನೀನು ಒಂದು ಮಾತಾಡಿದರೆ ಸಾಕು ಏಸಪ್ಪ. ಹೌದು ರಾಜ, ಸೃಷ್ಟಿಯನ್ನು ಸೃಷ್ಟಿಸಿದೆಲ್ಲ ಏಸಪ್ಪ ಕರ್ತನೆ. ಆ ಮಕ್ಕಳ ಜೀವಿತದಲ್ಲಿ, ಆ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಕರ್ತ. ನಿನ್ನ ಮಕ್ಕಳಾಗಿ ಕರ್ತನೆ ಅಪ್ಪ, ಮಕ್ಕಳು ಮಾರ್ಪಡಬೇಕಾಗಿದೆ ಏಸಪ್ಪ. ನಿನ್ನ ವಾಕ್ಯಕ್ಕೆ ಅವರು ವಿಧಿಯರಾಗಬೇಕಾಗಿದೆ. ಅವರೊಂದಿಗೆ ಮಾತನಾಡು, ಒಳ್ಳೆಯ ಆರೋಗ್ಯ ಏರ್ಪಾಡಿಸಿಕೊಡು. ಕುಮಾರ್ ಮಗನ ಕಣ್ಣುಗಳು ತೆರೆಯಲ್ಪಡುವಂತೆ ಕಾರ್ಯ ಮಾಡು ಅಪ್ಪ. ಮನುಷ್ಯನ ನೋಡದಂತೆ ನಿನ್ನನ್ನೇ ದೃಷ್ಟಿಸಿ ನೋಡುವಂತೆ ಆ ಮಗನ ಕಡೆ ಸಂಧಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗನ ಆಶೀರ್ವದಿಸಿ, ಅವರ ಬಿಸ್ನೆಸ್ ಅನ್ನ, ಅವರ ಕೈ ಕೆಲಸಗಳನ್ನ ಆಶೀರ್ವದಿಸಿ ಕರ್ತನೆ. ನೀನು ಆ ಮಕ್ಕಳನ್ನ ಬಲಪಡಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಲಲಿತಮ್ಮ ಅವರ ಮಗನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗನ ಇನ್ನರ್ ಮ್ಯಾನ್ ಐಸ್ಗಳು ಓಪನ್ ಆಗುವಂತೆ ನೀನು ಕಾರ್ಯ ಮಾಡು ರಾಜ. ಮೊದಲು ದೇವರ ರಾಜ್ಯವನ್ನ ನೀತಿಯನ್ನು ಹುಡುಕುವಂತ ಮಗನಾಗಿ ಮಾರ್ಪಡಿಸಿಕೊಡು ಅಪ್ಪ. ತಾಯಿ ಕರ್ತನೆ ಮಾಡುತ್ತಿರುವಂತ ಪ್ರಾರ್ಥನೆ ಕೇಳಿ ಉತ್ತರಿಸಬೇಕೆ ನಾವು ಒಪ್ಪಿಸಿಕೊಡುತ್ತೇವಪ್ಪ. ಆ ಮಗನೇ ಕರ್ತನೆ, ಈ ಲೋಕದ ಕರ್ತನೆ ಐಶ್ವರ್ಯಕ್ಕಿಂತಲೂ ಅಧಿಕವಾಗಿ ಬೇಕಾಗುವಂತ ಆತ್ಮಿಕ ಐಶ್ವರ್ಯವನ್ನು ಕೊಡಬೇಕೆ ನಾನು ಬೇಡುತ್ತೇನಪ್ಪ. ಆ ಆತ್ಮ ರಕ್ಷಿಸಲ್ಪಡಲಿ ಕರ್ತನೆ. ಆ ಮಗನ ಸಹ ಆಶೀರ್ವದಿಸು, ಆ ಕುಟುಂಬವನ್ನು ಆಶೀರ್ವದಿಸು ರಾಜ. ಆ ಮಕ್ಕಳೊಂದಿಗೆ ಇದ್ದು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಇವಾಗ ಸಮಯದ ರಾಜ ಚಿಕ್ಕ ಮಗುವಾದ ಲಿಸಾನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಆ ಮಗಳು ಕರ್ತನೆ ಆ ಕುಟುಂಬಕ್ಕೆ ಒಂದು ಆಶೀರ್ವಾದವಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಆಲೋಚನೆ ಮೇಲೆ ಈ ಕರ್ತನೆ ಆ ಮಗನ ಲೋಕ ಕಲಿಸಿಕೊಟ್ಟಿದೆಯಲ್ಲ, ನಿನ್ನ ಆಲೋಚನೆ ಕರ್ತನೆ, ನಿನ್ನ ಒಂದು ಚಿತ್ತ ಎಸಪ್ಪ ಆ ಮಗಳ ಜೀವಿತ ನೆರವೇರಪ್ಪ. ಆ ಚಿಕ್ಕ ಮಗಳಿಗೆ ಬೇಕಾದಂತ ಆರೋಗ್ಯ ದಯಪಾಲಿಸಿಕೊಡು ಕರ್ತನೆ ಎಸಪ್ಪ. ಆ ಮಗಳು ಕರ್ತನೆ ನಿನ್ನ ರಾಜ್ಯದಲ್ಲಿ ಒಂದು ಬೆಳಕಾಗಿರುವಂತೆ, ಈ ಲೋಕಕ್ಕೆ ಒಂದು ಉಪ್ಪಾಗಿರುವಂತೆ ಎಸಪ್ಪ, ಬೆಳಕಾಗಿ ಕರ್ತನೆ ನಿನಗಾಗಿ ಜೀವಿಸುವಂತೆ ನೀ ಕಾರ್ಯ ಮಾಡು ಕರ್ತನೆ. ಆ ಮಗಳಿಗೆ ಬೇಕಾಗುವಂತ ಕರ್ತನೆ ವಿದ್ಯಾಭ್ಯಾಸ ಜ್ಞಾನವನ್ನು ಕೊಡು, ವಿಧೇಯತೆಯನ್ನು ಕೊಡು. ಇನ್ನೂ ಅಧಿಕವಾಗಿ ನಿನ್ನ ಮಗುವಾಗಿ ಬೆಳೆಯುವುದಕ್ಕೆ ಕಾರ್ಯ ಮಾಡು ರಾಜ. ಮತ್ತೊಂದು ಆವರ್ತಿಯ ಮಕ್ಕಳೆಲ್ಲರಿಗೂ ಒಪ್ಪಿಸಿಕೊಳ್ಳುತ್ತೇನೆ. ನೀನೇ ಅವರನ್ನು ಈ ವರ್ಷವೆಲ್ಲ ಅಪ್ಪ ಕಾಪಾಡಿ ನಡೆಸಿಕೊಳ್ಳಬೇಕೆಂದು ಬೇಡುತ್ತೇನಪ್ಪ. ಏಸಪ್ಪ ಕೊಟ್ಟಿರುವಂಥ ಕಾಣಿಗ ದಶಭಾಗಗಳ ಆಶೀರ್ವದಿಸು ಅಪ್ಪ. ನೀನು ಕರ್ತನೆ ಅದನ್ನು ಕರ್ತನೆ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ, ಈ ಸಭೆಯ ಉದ್ಧಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ನಿನ್ನ ಮಕ್ಕಳಿಗೆ ಜ್ಞಾನ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಹೌದು ರಾಜ, ಇದು ನಮ್ಮದಲ್ಲ ಏಸಪ್ಪ, ಇದು ನಿನ್ನದು ಕರ್ತನೆ. ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ. ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳು ಕರ್ತ ನಿನ್ನಿಂದ ಕರ್ತನೆ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಇನ್ನು ಮುಂದಿನ ದಿನಗಳಲ್ಲಿ ಸಂತೋಷವಾಗಿ ರಾಜ್ಯದಲ್ಲಿ ಬಿತ್ತುವಂತೆ ಆ ಮಕ್ಕಳಿಗೆ ಪ್ರತಿಫಲ ಕಾಣಬೇಕು ಏಸಪ್ಪ. ನಾನು ಏಸಪ್ಪನ ಕೊಟ್ಟಿದ್ದರಿಂದ ನಾನು ಯಾವ ಒಂದು ಕಷ್ಟದಲ್ಲೂ ಇಲ್ಲ, ಯಾವ ಒಂದು ಕೊರತೆ ಇಲ್ಲ ಅಂತ ಹೇಳುವಂತೆ ಕಾರ್ಯ ಮಾಡು ಏಸಪ್ಪ. ಹೌದು ರಾಜ, ಕೊಡದೇ ಇರುವಂತಹ ಮಕ್ಕಳು ಸಹ ಬರುವ ದಿನ ಕೊಡುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ನಾನೇ ಪುನಃ ತಾವು ಜೀವವು ನೀರಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡುವವಳಾಗಿದ್ದೆ. ನಾನು ನಂಬುತ್ತೇನೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಮೆನ್. ಯೇಸು ಕ್ರಿಸ್ತ ನಮ್ಮನ್ನ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾನೆ ನಮಗೆ. ಈಗ ನಮ್ಮಲ್ಲಿರುವಂಥ ನೋನ್ ರಾಜ್ ಅವರು ಮುಂದೆ ಬಂದು ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಕೊಡುತ್ತಿದ್ದಾರೆ. ಎಲ್ಲರೂ ದಯವಿಟ್ಟು ಕೇಳಿಸ್ತಾರೆ. ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಹ್ಯಾಪಿ ಈಸ್ಟರ್ ಟು ಆಲ್. ಪ್ರೈಸ್ ದಿ ಲಾರ್ಡ್. ದೇವರು ಈ ಸಂದರ್ಭದಲ್ಲಿ ಮಗಳ ವಿಷಯದಲ್ಲಿ ಒಂದೆರಡು ಮಾತು ಹೇಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ನಾನು ಪಾಸ್ಟರ್ ಅವರಿಗೂ ಸಭಾಪಾಲಕ ಸಮಿತಿಯವರಿಗೂ ನನ್ನ ಕುಟುಂಬದ ಪರವಾಗಿ
ಪ್ರೀತಿಯ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ನಾನು ಮತ್ತು ನಿರ್ಮಲಾ, ವಿನಯ್ ಮೋಸಸ್ 3 ಜನ ಕೂಡಿಯೇ ನಮ್ಮ ಕುಟುಂಬದ ವತಿಯಿಂದ ನಿಮ್ಮೆಲ್ಲರಿಗೂ ವಿಲಿಯಂ ಮಗಳ ಮದುವೆಗೋಸ್ಕರವಾಗಿ ಪ್ರೀತಿಯಿಂದ ಆಮಂತ್ರಿಸುವಂಥವನಾಗಿದ್ದೇನೆ. ಅದು ಈ ತಿಂಗಳು 13ನೇ ತಾರೀಕು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಂದೆ UTC ಕಾಲೇಜ್ನ ಟ್ಯಾಗೋರ್ ಹಾಲ್ನಲ್ಲಿ ಇರ್ತದೆ. ದಯಮಾಡಿ ತಾವೆಲ್ಲರೂ ಬಂದು ಮದುಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಪ್ರೀತಿಯನ್ನು ಕೇಳಿಕೊಳ್ತೇನೆ. ಯಾಕಂದರೆ ಇದೆಲ್ಲ ನಿಮ್ಮ ಪ್ರಾರ್ಥನೆಯ ಫಲವಾಗಿ ಜರುಗ್ತಾ ಇರುವಂಥ ಕಾರ್ಯ. ನೀವೆಲ್ಲರೂ ಕೂಡಿ ಮಗಳಿಗೋಸ್ಕರವಾಗಿ ಬಹಳ ದಿವಸಗಳಿಂದ ಪ್ರಾರ್ಥನೆ ಮಾಡಿದ್ದೀರಿ. ಆ ಪ್ರಾರ್ಥನೆಗೆ ತಕ್ಕದಾಗಿ ದೇವರು ಉತ್ತರವನ್ನು ಕೊಟ್ಟು ಉತ್ತಮ ಕುಟುಂಬದ ಒಬ್ಬ ವರನನ್ನು ದೇವರು ಮಗಳಿಗೆ ಅನುಗ್ರಹ ಮಾಡಿದ್ದಾನೆ. ಆದುದರಿಂದ ಎಲ್ಲ ಕ್ರೆಡಿಟು ಸಭೆಗೆ ಹೋಗುವಂಥದ್ದಾಗಿದೆ. ಸಭೆಯ ಮಗಳಾಗಿ ಆಕೆಯನ್ನು ನೀವೆಲ್ಲರೂ ಬಂದು ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಮತ್ತೊಮ್ಮೆ ನೀವೆಲ್ಲರಿಗೂ ವಿನಂತಿಸಿಕೊಳ್ತೇನೆ. ಕಾರ್ಡ್ಸ್ಗಳು ಕೂಡ ಇದೆ. ಕಾರ್ಡ್ ಕೊಡದೇ ಇರಲಿ. ಸೊ ನಾನು ಹೃದಯದ ಅಂತರಾಳದಿಂದ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಆಮಂತ್ರಿಸ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಬಂದು ಮಗಳನ್ನು ಆಶೀರ್ವದಿಸಬೇಕಾಗಿ ಕೋರ್ತೇನೆ. ಥ್ಯಾಂಕ್ ಯು. ಸಾಯಂಕಾಲ 4 ಗಂಟೆಗೆ ಇರ್ತದೆ. ರಿಸೆಪ್ಷನ್ ಕೂಡ ಅಲ್ಲೇ ಇರ್ತದೆ ಟ್ಯಾಗೋರ್ ಹಾಲ್ನಲ್ಲಿ. ಮದುವೆ ಕೂಡ ರಿಸೆಪ್ಷನ್ನಲ್ಲಿ ಟ್ಯಾಗೋರ್ ಹಾಲ್ನಲ್ಲೇ ಇರ್ತದೆ. ಆಮೇಲೆ ರಿಸೆಪ್ಷನ್ ಕೂಡ ಟ್ಯಾಗೋರ್ ಹಾಲ್ನಲ್ಲೇ ಇರ್ತದೆ. ಹೊರ ಆವರಣದಲ್ಲಿ ಬೇರೆ ರೀತಿಯಿಂದ ಆಹಾರ ಪದಾರ್ಥಕ್ಕಾಗಿ ಸಿದ್ಧತೆಗಳನ್ನು ಮಾಡಿದ್ದೇವೆ. ಯಾರಿಗಾದರೂ ಟ್ರಾವೆಲ್ಸ್ ಬೇಕು ಅಂತ ಹೇಳಿದ್ರೆ ದೇವರ ಕೃಪೆಯಿಂದ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನೀವು ಚರ್ಚ್ ಹತ್ರ ನಿಂತ್ಕೊಂಡ್ರೆ ಕರ್ಕೊಂಡು ಕೂಡ ಹೋಗ್ತೇವೆ ನಾವು. ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಚೈತ್ರ ಬಂದು ಕೂತ್ಕೊಂಡು ಕರ್ಕೊಂಡು ಹೋಗ್ತಾರೆ, ನಿಂತ್ಕೊಂಡು ಬಂದಿದ್ದೀನಿ. ನಾನು ಅವ್ರಿಗೆ ತುಂಬಾ ಅಭಿನಂದನೆ ಮಾಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಕೂಡ ಅವ್ರು ಹೇಳ್ತಾನೆ ಇದ್ದಿದ್ದು ನಮ್ಮ ಸಭೆ ಸಿಸ್ಟರ್, ಸಭೆಯ ನಾಯಕರು, ಒಂದು ಸಭಾ ಸೇವಕರು, ಮತ್ತೆ ನನ್ನ ಸಭೆ ಸಿಸ್ಟರ್, ಇದು ನನ್ನ ಮಗನ ನನ್ನ ಸಭೆ, ಅದಕ್ಕೋಸ್ಕರ ನೀವೆಲ್ಲರೂ ಬರಬೇಕು. ನಾನು ಸಹ ಅವರ ಒಂದು ವಿವಾಹ ಫಿಮಾನ್ಸ್ ನಾನು ನಿಮ್ಮನ್ನ ಕರೆಯೋಳಾಗಿದೆ. ಯಾಕೆ ನಾನು ತುಂಬ ನೋಡಿದೆ ನಮ್ಮ ಸಹಕಾರದ ಮೋಹನ್ ರಾಜ್ ಅವ್ರನ್ನ. ಅವ್ರು ನಮ್ಮ ಒಂದು ಸಭೆಯಲ್ಲಿ ಮೊದಲಿಂದಲೂ ತುಂಬ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅಧಿಕವಾಗಿ ಅವ್ರು ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಒಂದೇ ಕುಟುಂಬದವರ, ಯಾರು ಮಿಸ್ ಮಾಡಬಾರ್ದು. ಆ ಒಂದು ಮದುವೆಯೇ ಅಟೆಂಡ್ ಮಾಡಬೇಕು ನಾನು ನಿಮ್ಮ ರೀತಿಯ ಕೇಳ್ಕೊಳ್ತೇನೆ. ಅನೌನ್ಸ್ಮೆಂಟ್ಸ್ ಬೈ ಟೈಟಲ್ಸ್. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಆರಾಧನೆಯನ್ನು ನಡೆಸುವಂತವರು ಗಿರೀಶ್ ಮತ್ತು ಹಾಡುವಂತವರು ನೈಫಾ, ಆಶಾ, ಶೀಲಾ ಆಂಟಿ, ಟೈಟಸ್, ಸಂಪತ್. ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆ ಆದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಗಿರೀಶ್ ಅವರು ಈಗಾಗಲೇ ವರ್ಷಿಪ್ ಟೀಮ್ಗೆ ಕೆಲವು ಕ್ವಶನ್ ಪೇಪರ್ಸ್ ನ ಕೊಟ್ಟಿರುತ್ತಾರೆ. ಸೊ ಅದನ್ನ ಫಿಲ್ ಮಾಡಿ ಅವರು ಕೊಟ್ಟು ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನ ತಗೊಳ್ಬೇಕಾಗಿ ಕೇಳ್ಕೊಂತಾನೆ. ನಿನ್ನೆ ರಾತ್ರಿ ನಾರಾಯಣ್ ರೆಡ್ಡಿ ಅವರು ನಿಧನರಾದರು. ಅವರು ನಮ್ಮ ಸಭೆಗೆ ಅಂದ್ರೆ ಕಳೆದ ವರ್ಷ ಅವರು ರೇಷನ್ ಕೊಡುವುದರಲ್ಲಿ ಸ್ವಲ್ಪ ಸಹಾಯ ಮಾಡಿದರು ಮತ್ತು ಕೆಲವು ವಾರ ಬಂದು ಅಲ್ಲಿ ಹಿಂದೆ ಕೂತ್ಕೊಂತ ಇದ್ರು. ಸೊ ಅವರ ಒಂದು ಫ್ಯೂನರಲ್ ಇವತ್ತು 2 ಗಂಟೆಗೆ ನಡೆಯಲಿದೆ. ಮತ್ತೆ ಇನ್ನೊಂದು ಪ್ರಕಟಣೆ, ಸಭೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ತಮ್ಮ ಒಂದು ಗವರ್ಮೆಂಟ್ ID ಕಾರ್ಡ್ ಒಂದು ಜೆರಾಕ್ಸ್ ನ ತಂದ್ಕೊಡ್ಬೇಕಾಗಿ ಕೇಳ್ಕೊಂತಾರೆ. ಆಧಾರ್ ಕಾರ್ಡ್ ಆಗಿ ಅಥವಾ ಇನ್ನೊಂದು ಯಾವುದೇ ಒಂದು ID ಕಾರ್ಡ್ ಆಗಲಿ ಅದರಲ್ಲಿ ಡೇಟ್ ಆಫ್ ಬರ್ತ್ ಇರುವಂತದ್ದು ಒಂದು ಜೆರಾಕ್ಸ್ ಕಾಪಿ ಬರೋ ಭಾನುವಾರ ತಂದ್ಕೊಡೋದಾದ್ರೆ ಅದು ಫ್ಯಾಮಿಲಿ ರೆಕಾರ್ಡ್ಸ್ಗೆ ಬೇಕಾಗಿದೆ. ಸೊ ದಯಮಾಡಿ ನೀವೆಲ್ಲರೂ ಒಂದು ಕಾಪಿನ ತಂದ್ಕೊಡ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ವಿವಾಹ ಪ್ರಕಟಣೆ. ಸಭೆ ಓಸಾನಾ AG ವರ್ಷಿಪ್ ಸೆಂಟರ್ ತಂದೆ ಕ್ರಿಸ್ಟಿಯನ್ ಮಗ್ರಾತ್, ತಾಯಿ ರೇಚೆಲ್ ಇವರ ಮಗನಾದ ಅಗಸ್ಟಿಯನ್ ವಿನೋದ್ ಎಂಬುವವರಿಗೂ, ಸಭೆ ದಿವ್ಯಜ್ಯೋತಿ ನಾಸರಿನ್ ಚರ್ಚ್ ತಂದೆ ರೆವರೆಂಡ್ ಮೋಹನ್ ರಾಜ್, ತಾಯಿ ನಿರ್ಮಲಾ ಇವರ ಮಗಳಾದ ವಿಜಯ ಮಿರಿಯಂ ಎಂಬುವರಿಗೂ ವಿವಾದ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಇದು ಸಭೆಗೆ ತಿಳಿಸುವಂತ 2ನೇ ಪ್ರಕಟಣೆ. ಇವರ ವಿವಾಹದ ದಿನ ಏಪ್ರಿಲ್ 13 ನಿರ್ಧರಿಸಲಾಗಿದೆ.
ಬ್ರದರ್ ನಾರಾಯಣ ರೆಡ್ಡಿ ಅವರು ಈಗ ಮಾತ್ರ ಅಲ್ಲ, ತುಂಬ ವರ್ಷದಿಂದ, ಈ ಸಭೆ ಪ್ರಾರಂಭ ಆಗಿ ಸ್ವಲ್ಪ ವರ್ಷದಿಂದಲೇ ಅವರು ನಮ್ಮ ಸಭೆಯಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಈ ಜಾಗ ಇಸ್ಕೊಟ್ಟಿದ್ದೆ ಅವರು. ನಾನು ನಂಬ್ತೇನೆ ಯೇಸು ಕ್ರಿಸ್ತನು ಆತನಿಗೆ ಆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅಂತ. ಯಾಕಂದ್ರೆ ಅವರು ಬಹಿರಂಗವಾಗಿ ಯೇಸು ಕ್ರಿಸ್ತನ ಒಪ್ಕೊಳ್ಳದೇ ಇರ್ಬೋದು, ಆದರೆ ಅವರು ಅಧಿಕವಾಗಿ ದೇವ್ರ ವಾಕ್ಯ ಕೇಳಿದ್ದಾರೆ, ಅಧಿಕವಾಗಿ ದೇವ್ರ ಮಕ್ಕಳನ್ನ ಪ್ರೀತಿಸಿದ್ದಾರೆ. ಅದಕ್ಕೋಸ್ಕರವಾಗಿ 2 ಗಂಟೆಗೆ ಫಿನೋಲ್ ಇದೆ, ಅದಕ್ಕೆ ಮುಂಚಿತವಾಗಿ ಅವ್ರು ನೋಡ್ಕೊಂಡ್ ಬರ್ಬೋದು. ನಾನು ಅನ್ಕೋತೀನಿ ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಮನೆ ಇಲ್ಲೇ ಬಾನ್ಸ್ವಾಡಿಲಿ. ಅದಕ್ಕೋಸ್ಕರವಾಗಿ ನೀವು ಅವ್ರನ್ನ ಆ ಒಂದು ಫಿನೋಲ್ಗೆ ಅಂದರೆ ಆ ಒಂದು ಫಿನೋಲ್ ಸರ್ವಿಸ್ ಮುಂಚಿತವಾಗಿ ನೋಡ್ಕೊಂಡ್ ಬರ್ಬೋದು ಅಂತ ನಾನು ಕೇಳ್ಕೊಳ್ಳುವಾಗಿದ್ದೇನೆ. ಆಧಾರ್ ಕಾರ್ಡ್ ಕೊಡಬೇಕು ಅಂತ ನಮ್ಮ ಹಿರಿಯ ಸಹಪಾಲಕರು ಕೇಳ್ತಾ ಇದ್ದಾರೆ. ಮಕ್ಕಳದು ಸಹ ಬೇಕು. ಯಾರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಇದೆಯೋ ವಿತ್ ಡೇಟ್ ಆಫ್ ಬರ್ತು ಅವ್ರ ಮಕ್ಕಳು ಸಹ ಕೊಡಬೇಕು. ಯಾಕಂದರೆ ನಾವು ಈ ಬರ್ತ್ಡೇಸ್ಗೆ ಪ್ರಾರ್ಥನೆ ಮಾಡ್ತೀವಲ್ಲ, ಅದೇನಾಗ್ತಾ ಇದೆ ಅಂದರೆ ಇಷ್ಟು ವರ್ಷಗಳು ಮಾಡಿದ್ರೂ ಕೂಡ ತಪ್ಪಾಗ್ತಾನೇ ಇದೆ. ಅದಕ್ಕೋಸ್ಕರ ತಪ್ಪೇ ಬೇಡ, ಫುಲ್ ಸರಿ 100% ಸರಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೇವೆ. ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ಬರ್ಬೇಕು. ಪರವಾಗಿಲ್ಲ, ನಿಮ್ಮ ಥರ ಜೆರಾಕ್ಸ್ ಮಾಡೋಕ್ಕಾಗಿಲ್ಲ ಅಂತ ತಗೊಂಡು ಕೊಡಿ, ನಮ್ಮ ಹತ್ರ ಪ್ರಿಂಟರ್ ಇದೆ, ನಾವು ಜೆರಾಕ್ಸ್ ತೆಗೆದುಕೊಡ್ತೀವಿ. ಆದರೆ ನೀವು ಆಧಾರ್ ಕಾರ್ಡ್ನ ಒಂದು ಪ್ರತಿಯನ್ನು ಕೊಡಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ಳೋದಾಗಿದೆ. ನಾನು ನಿಮಗೆ NMI ಇಂದ, ಕರ್ನಾಟಕ ಡಿಸ್ಟ್ರಿಕ್ಟ್ NMI ಇಂದ ನಾವು ಈಸ್ಟ್ ಆಫ್ರಿಕ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ವಿ. ಯಾರಿಗೆಲ್ಲ ನಂಬಿಕೆ ಇದೆ? ತಗೊಂಬಂದಿದ್ದೀರಾ? ವೆರಿ ಸ್ಮಾರ್ಟ್, ಥ್ಯಾಂಕ್ ಯು. ಅದೇ ಬೇಕಾಗಿತ್ತು. ಅದೇ ನಮ್ಮ ಅವರು ಸೆಕ್ರೆಟರಿ ಟೈಟಸ್ ಅವ್ರು ಕೇಳ್ತಾ ಇದ್ದಾರೆ. ಹಾಕ್ಬಿಟ್ಟಿದ್ರೆ ಸರಿ, ಹಾಕಿಲ್ಲ ಅಂದ್ರೆ ಮುಂದಿನ ದಿನಗಳು ಸಹ ಹಾಕ್ಬೋದು, ಮುಂದಿನ ಭಾನುವಾರ ಸಹ ಹಾಕ್ಬೋದು. ದೇವರ ಸೇವೆಗೋಸ್ಕರ ತೆಗೆದುಕೊಳ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ತೀರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನಮ್ಮನ್ನ ಕರ್ತನೆ ಬೋಧಿಸಿ ನಿನ್ನ ಸನ್ಮಾರ್ಗದಲ್ಲಿ ನಡೆಸು ಕರ್ತ. ವಾಕ್ಯ ಕೇಳುವಾಗ ನಿನ್ನ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪುತ್ರನೇ. ನಮ್ಮೆಲ್ಲರೂ ಗೊತ್ತಿರುವಂತೆ ಈ ದಿನ ಪುನರುತ್ಥಾನ ದಿನ. ನೋಡೋದಾದ್ರೆ ಪ್ರತಿಯೊಂದು ಭಾನುವಾರ ಪುನರುತ್ಥಾನ ದಿನವೇ ಅಲ್ವಾ? ಎವ್ರಿ ಸಂಡೇ ಇಸ್ ಎ ರಿಸರ್ವೆಕ್ಷನ್ ಡೇ ಆಫ್ ದ ಲಾರ್ಡ್. ಆದರೆ ಈ ದಿನ ಒಂದು ವಿಶೇಷವಾಗಿ ಪ್ರಪಂಚ ಆದ್ಯಂತ ಲೋಕದಲ್ಲಿರುವಂತೆಲ್ಲ ಕ್ರೈಸ್ತ ಮಕ್ಕಳು ಒಂದು ಆಚರಣೆ ಮಾಡುವಂತಹ ಒಂದು ಈಸ್ಟರ್ ಸಂಡೇ ಅಥವಾ ಒಂದು ರಿಸರ್ವೆಕ್ಷನ್ ಡೇ ಅಂತ ನಾವು ಅದನ್ನ ಆಚರಣೆ ಮಾಡ್ತೇವೆ. ನಾವು ಆ ಒಂದು ರಿಸರ್ವೆಕ್ಷನ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ಆ ಒಂದು ಪುನರುತ್ಥಾನದ ಕುರಿತಾಗಿ ಕಲಿಯುವವರಾಗಿದ್ದೇವೆ ಪ್ರಿಯರೇ. ಒಂದ್ಸಾರಿ ಸ್ಕಾಟ್ಲ್ಯಾಂಡ್ನಿಂದ ಆ ಸ್ಕಾಟಿಷ್ ಅವರು ಮಿಷನರಿಗಳನ್ನ ಕಳಿಸ್ಕೊಟ್ರು. ಫಸ್ಟ್ ಮಿಷನರಿ ಇಬ್ಬರನ್ನ ಒಂದು ಐಲ್ಯಾಂಡ್ಗೆ ಕಳಿಸ್ಕೊಟ್ರು. ಐಲ್ಯಾಂಡ್ ಅಲ್ಲಿ ಹೆಂಗಿದ್ರು ಅಂದ್ರೆ ನರಭಕ್ಷಕರು ಇದ್ರು, ಕ್ಯಾನಿಬಾಲ್ಸ್. ಅಂದ್ರೆ ನರರನ್ನ ಮಾಂಸ ಅಂದ್ರೆ ಮನುಷ್ಯನ ಮಾಂಸ ತಿನ್ನುವಂಥವ್ರು. ಕಳಿಸಿಕೊಟ್ಟು ಸ್ವಲ್ಪ ದಿನದಲ್ಲಿ ಆ ಇಬ್ಬರು ಮಿಷನರಿ ಅವ್ರು ತಿನ್ಬಿಟ್ರು.
ಆಮೇಲೆ ಆ ಒಂದು ಐಲ್ಯಾಂಡ್ಗೆ ಹೋಗಕ್ಕೆ ಯಾವ ಮಿಷನರಿ ಮುಂದೆ ಬರ್ತಾ ಇಲ್ಲ, ಎಲ್ರಿಗೂ ಭಯ. ಆದ್ರೆ ಒಬ್ಬ ಯೌವನಸ್ಥ ಮಿಷನರಿ ಜಾನ್ ಪ್ಯಾಟನ್ ಎಂಬ ಒಬ್ಬ ಮಿಷನರಿ ಆತ ಮುಂದೆ ಬಂದ, ನಾನು ಹೋಗ್ತೀನಿ ಅಲ್ಲಿಗೆ ಅಂತ. ಆಗ ಸಾಪ ಖುಷಿಯಾಗಿ ಆಗುತ್ತೆ. ಆದ್ರೆ ಸಭಿಕರೆಲ್ಲ ಏನ್ ಮಾಡ್ತಾ ಇದ್ರು, ಅನೇಕರು ಆತನಿಗೆ ಹೇಳ್ತಾ ಇದ್ರು ಹೋಗ್ಬೇಡ ಹೋಗ್ಬೇಡ ಅಂತ. ಆಗ ಒಬ್ಬ ಎಲ್ಡರು ಹಿರಿಯರು ಆತನಿಗೆ ಹೇಳಿದ್ರು, ನೀನು ಅಲ್ಲಿ ಹೋದ್ರೆ ನಿನ್ನ ಕ್ಯಾನಿಬಲ್ಸ್ ತಿನ್ಬಿಡ್ತಾರೆ, ಅಂದ್ರೆ ನರಭಕ್ಷಕ ತಿನ್ಬಿಡ್ತಾರೆ. ಆಗ ಜಾನ್ ಹೇಳಿದ್ರು, ನಾನು ಯೇಸು ಕ್ರಿಸ್ತನಿಗಾಗಿ ಜೀವ ತಪ್ಪಿಸ್ಕೊಟ್ಬಿಟ್ಟಿದ್ದೇನೆ. ನನ್ನ ನರಭಕ್ಷಕರು ತಿಂದ್ರೆ ಏನೋ, ಹುಳುಗಳು ತಿಂದ್ರೆ ಏನು, ಹೇಗೆ ಸತ್ರ ಏನು, ನಾನು ನಂಬ್ತೀನಿ ನಾನು ಪುನರುತ್ಥಾನ ಆಗುವಾಗ ನಿನ್ನಂತೆಯೇ ನಿನ್ನ ದೇಹ ಯಾವ ರೀತಿಯಾಗಿ ಸತ್ತು ನಾರ್ಮಲ್ ಆಗಿರುತ್ತೋ ಅದೇ ರೀತಿಯಾಗಿ ನನ್ನನ್ನು ಸಹ ರಕ್ಷಕನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಎದ್ದಂತ ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ನನ್ನ ದೇಹವನ್ನ ಆ ಪುನರುತ್ಥಾನದಲ್ಲಿ ಕಾಣುವಂತೆ ಮಾಡ್ತಾನೆ ಅಂತ. ಎಂತ ಒಂದು ದೊಡ್ಡ ನಂಬಿಕೆ ಪ್ರಿಯರೇ. ಅದ ನಂತರ 15 ವರ್ಷಗಳು ಆತನ ಜಾನ್ ಪ್ಯಾಟನ್ ಅವರು ಸೇವೆ ಮಾಡಿದ ಪ್ರತಿಫಲವಾಗಿ ಅಲ್ಲಿ ಐಲ್ಯಾಂಡ್ ಅಂತ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ನರಭಕ್ಷಕರು ಯೇಸು ಕ್ರಿಸ್ತನ ಕಂಡುಕೊಂಡು ನಾವು ನೋಡ್ತೇವಲ್ಲ. ಯಾಕಂದ್ರೆ ನಾವು ಚೆನ್ನಾಗಿ ತಿಳಿದಿರೋರಾಗಿದ್ದೇವೆ, ನಾವು ಯೇಸು ಕ್ರಿಸ್ತನ ಹಾಗೆ ಪುನರುತ್ಥಾನರಾಗುತ್ತೇವೆ. ಆದ್ರೆ ಯೇಸು ಕ್ರಿಸ್ತನ ಸಮಯದಲ್ಲಿ ಒಂದು ರಿಲಿಜಿಯಸ್ ಗ್ರೂಪ್ ಇತ್ತು, ಅಂದ್ರೆ ಒಂದು ಧಾರ್ಮಿಕ ಪಂಗಡ ಇತ್ತು. ಅವ್ರೇನ್ ನಂಬ್ತಾ ಇರಲಿಲ್ಲ, ಪುನರುತ್ಥಾನ ನಂಬ್ತಾ ಇರಲಿಲ್ಲ. ಅವ್ರು ಯಾರು ಗೊತ್ತಾ? ಸದುಕಾಯರು. ಏನ್ ಹೇಳ್ತಾ ಇದ್ರು, ತುಂಬಾ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಏನಂತ ಇದ್ರು, ಏನಪ್ಪ ಹುಡುಗಿ ನೆನೆಸಿದ್ಲು, ಅವನ ಮದುವೆ ಮಾಡ್ಕೊಂಡ ಒಬ್ಬ, ಅವ್ನು ಸತ್ತೋದ, ಅವ್ರ ತಮ್ಮ ಮದುವೆ ಮಾಡ್ಕೊಂಡ, ಅವ್ರ ತಮ್ಮ ಮದುವೆ 7 ಜನ ಹಂಗೆ ಮದುವೆ ಮಾಡ್ಕೊಂಡ್ರು, ಮದುವೆ ಮಾಡಿ 7 ಜನ ಸತ್ತೋದ್ರು, ಇವಳು ಸತ್ತೋದ್ಲು, ಪರಲೋಕದಲ್ಲಿ ಆಕೆ ಯಾರಿಗೆ ಹೆಂಡತಿ ಆಗಿರ್ತಾರೆ ಅಂತ ಕೇಳಿದ್ರು ಬುದ್ಧಿಶಾಲಿ ಜನಗಳು. ಯೇಸು ಕ್ರಿಸ್ತನ ವಾಕ್ಯದ ಮೂಲಕವಾಗಿ ಅವರಿಗೆ ಚೆನ್ನಾಗಿ ಉತ್ತರ ಕೊಟ್ಟಾರೆ. ಪರಲೋಕದಲ್ಲಿ ಈ ರೀತಿಯಾಗಿ ಇರೋದಿಲ್ಲ ಅಪ್ಪ, ನಾವು ದೂತರ ಹಾಗೆ ಇರುತ್ತೇವೆ. ಏನೇ ರಿಸರ್ಕ್ಷನ್ ಇಲ್ಲ, ಪುನರುತ್ಥಾನ ಇಲ್ಲ ಅಂದ್ರೂ ಸಹ ಯೇಸು ಕ್ರಿಸ್ತನ ವಾಕ್ಯದ ಮೂಲಕವಾಗಿ ಅವರಿಗೆ ಒಳ್ಳೆಯ ಉತ್ತರಗಳನ್ನ ನಾವು ಆತನು ಕೊಡಲು ನೋಡ್ತೇವೆ. ಯೇಸು ಕ್ರಿಸ್ತನು ಹೇಳಿದೇನು, ನಮ್ಮ ದೇವರು ಸತ್ತವರಿಗಲ್ಲ, ದೇವರು ಜೀವಿಸುವವರಿಗೆ ದೇವರಾಗಿದ್ದಾನೆ. ಆತನು ಜೀವವುಳ್ಳ ದೇವರು, ಜೀವಿಸುವವರಿಗೆ ದೇವರಾಗಿದ್ದಾರೆ. ಅಂದ್ರೆ ಅಬ್ರಹಾಮ, ಇಸಾಕ, ಯಾಕೋಬರು ಸತ್ತು ಹೋಗಿದ್ದರೂ ಸಹ ಅವರ ದೇವರು ಅಂತ ಯೇಸು ಕ್ರಿಸ್ತನು ಹೇಳ್ಬೇಕಾದ್ರೆ, ಯೆಹೋವ ದೇವರು ಹೇಳ್ಬೇಕಾದ್ರೆ ಅಲ್ಲಿ ಏನ್ ತೋರಿಸ್ತಾ ಇದೆ, ನಾನು ಜೀವಿಸುವವರಿಗೆ ದೇವರಾಗಿದ್ದೇನೆ, ಅವರು ಸಹ ಜೀವಿಸ್ತಾ ಇದ್ದಾರೆ ಅಂತ ಅರ್ಥ. ಅದೇ ರೀತಿಯಾಗಿ ಈಗಿನ ದಿನಗಳು ಸಹ ಅನೇಕರು ಪುನರುತ್ಥಾನ ನಂಬೋದಿಲ್ಲ ಅಂತ ಹೇಳಿ ಅದೊಂದು ಕತೆ ಅಂತ ಅನೇಕ ಕಾರ್ಯಗಳನ್ನ ಹೇಳ್ತಾರೆ. ಆದ್ರೆ ಅವರು ಆ ಒಂದು ಪುರಾವೆಗಳನ್ನ, ಸಾಕ್ಷಿಗಳನ್ನ ಗಮನಿಸಿಲ್ಲ. ಮೊದಲನೇದಾಗಿ ನಾವೇನ್ ನೋಡಕ್ ಹೋಗ್ತೀವಿ ಅಂದ್ರೆ 4 ಕಾಮನ್ ಅಬ್ಜೆಕ್ಷನ್ಸ್ ಪೀಪಲ್ ಹ್ಯಾವ್, ಅಂದ್ರೆ 4 ರೀತಿಯಾಗಿ ಜನಗಳಿದ್ದಾರೆ, ಅವರು ಪುನರುತ್ಥಾನ ನಂಬೋದಿಲ್ಲ. ಅವ್ರು ಅದಕ್ಕೆ ಕೇಳ್ತಾರೆ, ಅಭ್ಯಂತರ ಮಾಡ್ತಾರೆ, ಅದು ನಂಬದೇ ಇದ್ದಾರೆ. ಮೊದಲನೇವರಾಗಿ ಅಹಮದಿ ಮುಸ್ಲಿಮ್ಸ್ ಅವ್ರೇನ್ ನಂಬ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಸಾವನ್ನು ನಂಬ್ತಾರೆ, ಶಿಲುಬೆಯ ಮರಣ ನಂಬ್ತಾರೆ. ಆದ್ರೆ ಅವ್ರೇನೆ ಅಂದ್ರೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಸತ್ತಿದ್ರು, ಅಂದ್ರೆ ಶಿಲುಬೆ ಹಾಕಲ್ಪಟ್ಟಿದ್ದೇನೋ ಸರಿ, ಆದ್ರೆ ಕೆಲ ಸಮಯ ಆದ್ಮೇಲೆ ಆತನಿಗೆ ಜೀವ ಬಂದು, ಅಂದ್ರೆ ಆತನಿಗೆ ಆ ಜ್ಞಾನ ಬಂದ್ರೆ ಒಂದು ಅರಿವು ಬಂದು ಆತನ ಏನ್ ಮಾಡ್ಬಿಟ್ಟ, ಶಿಲುಬೆಯಲ್ಲಿ ಇಳಿಸಲ್ಪಟ್ಟವನಾಗಿ ಆತನು ಕಾಶ್ಮೀರಕ್ಕೆ ಹೋಗ್ಬಿಟ್ಟಿದ್ದಾನೆ. 120 ವರ್ಷ ಅಲ್ಲಿ ವಾಸ ಮಾಡಿ ಶ್ರೀನಗರ ಸತ್ತೋಗಿದ್ದಾನೆ. ಯಾಕೆ ಈ ತರ ಹೇಳ್ತಾರೆ ಗೊತ್ತಾ ಮುಸ್ಲಿಮರು? ಅವ್ರಿಗೇನಂದ್ರೆ ಯೇಸು ಕ್ರಿಸ್ತನು ದೊಡ್ಡ ಪ್ರವಾದಿ, ಅವರಿಗೆ ನಂಬ್ತಾರಲ್ಲ, ಗೊತ್ತಲ್ಲ ಎಲ್ರಿಗೂ, ಅವ್ರು ದೊಡ್ಡ ಪ್ರವಾದಿ, ಇಸ್ ಎ ಗ್ರೇಟ್ ಪ್ರಾಫಿಟ್ ಆಫ್ ಗಾಡ್ ಅವರಿಗೆ. ಅದಕ್ಕೋಸ್ಕರ ಅವ್ರಿಗೇನಂದ್ರೆ ಆ ದೊಡ್ಡ ಪ್ರವಾದಿ ಒಬ್ಬ ಕಾಮನ್ ಕ್ರಿಮಿನಲ್ ಆಗಿ, ಒಬ್ಬ ಅಪರಾಧಿಯಾಗಿ ಸಾಯೋದವ್ರಿಗೆ ಇಷ್ಟ ಇಲ್ಲ, ಶಿಲ್ಬೆ ಮೇಲೆ ಸತ್ತಿದ್ದವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಕಥೆನ ಹುಟ್ಟಾಕ್ಬಿಟ್ರು. ಇದಕ್ಕೆ ಉತ್ತರ ನಾವು ನೋಡ್ಬೇಕಂದ್ರೆ ಪ್ರಿಯರೇ, ನಾವು ವಾಕ್ಯಗಳನ್ನ ಹೇಳ್ತೀವಿ, ಓದೋದು ಬೇಡ. ಮತ್ತೆ ಮಾರ್ಕ 15, 25, 34, ಯೋಹಾನ 19, 31ರಿಂದ 37 ಹೇಳ್ತಾರೆ. ಮಾರ್ಕ 15, 25 ಮತ್ತು 34ನೇ ವಚನ, ಯೋಹಾನ 19, 31ರಿಂದ 37 ವಚನ ಹೇಳ್ತಾರೆ. ಯೇಸು ಕ್ರಿಸ್ತನು ಆ ಒಂದು ಶಿಲುಬೆ ಮೇಲೆ ಆಣಿಗಳನ್ನ ಒಡಿಸಿಕೊಂಡವನಾಗಿ, ಕೈಕಾಲುಗಳಲ್ಲಿ ಆ ಈಟಿನ ಚುಚ್ಚಲ್ಪಟ್ಟವನಾಗಿ ಆತನು ಸತ್ತದ್ದನ್ನ ರೋಮ ಸೈನಿಕರು ಎವಿಡೆನ್ಸ್ ಅಥವಾ ಹೇಳ್ತಾರೆ, ಸಾಕ್ಷಿಯ ಮೂಲಕ ಅದನ್ನ ಸ್ಥಿರಪಡಿಸಿದ್ದಾರೆ ಪ್ರಿಯರೇ. ಯಾಕಂದ್ರೆ ಅಲ್ಲಿ ನೋಡುವುದಾದ ಸತ್ತೋಗಿದ್ರೆ ಯೇಸು ಕ್ರಿಸ್ತನ ಅವರ ಕಾಲುಗಳನ್ನ ಸತ್ತೋಗಿಲ್ಲ ಅಂದ್ರೆ ಮುರಿತಾ ಇಲ್ಲ, ಸತ್ತೋಗಿದ್ದು ಅದಕ್ಕಾಗಿ ಅಥವಾ ಅವರು ಮುರಿಲಿಲ್ಲ.
ಏನ್ ತೋರಿಸುತ್ತೆ? ಯೇಸು ಕ್ರಿಸ್ತನು ನಿಜವಾಗಿಯೇ ಶಿಲುಬೆ ಮೇಲೆ ಸತ್ತಿದ್ದಾನೆ. ಎರಡನೆಯ ಒಂದು ಅಬ್ಜೆಕ್ಷನ್ ಅಥವಾ ಎರಡನೇದಾಗಿ ಏನ್ ಹೇಳ್ತಾರೆ ಅಂದ್ರೆ, ಯಾರೋ ಯೇಸು ಕ್ರಿಸ್ತನ ದೇಹವನ್ನ ಕದ್ಕೊಂಡು ಹೋಗ್ಬಿಟ್ರು. ನಮ್ಮೆಲ್ಲರೂ ಗೊತ್ತಲ್ವಾ ಈ ವಚನ? ನಮ್ಮೆಲ್ಲರೂ ಗೊತ್ತು. ಮತ್ತಾಯ 28:11-15 ಏನ್ ಮಾಡ್ತಾರೆ ಅಂದ್ರೆ, ಆ ಮಹಾಯಾಜಕರ ಹತ್ರ ಹೋಗಿ ಹೇಳ್ತಾರೆ ಕೆಲವೊಂದು ಜನಗಳು, ಅಯ್ಯೋ ನೀವು ಆತನ ಶಿಲೆಗೆ ತಿರುಗಿ ಅವ್ರು ಗುಣ ಪಟ್ಟರಲ್ಲ, ಆತನ ಸಮಾಧಿಯಲ್ಲಿ ಆ ಒಂದು ದೇಹ ಇಲ್ವಂತೆ ಅಂತ ಹೇಳಿದ ತಕ್ಷಣ ಇವ್ರೇನ್ ಮಾಡ್ಬಿಡ್ತಾರೆ, ಮಹಾಯಾಜಕರು ಹಿರಿಯರೆಲ್ಲ ಸೇರಿ ಆ ಸೋಲ್ಜರ್ಸ್ಗೆ, ಆ ಸೈನಿಕರಿಗೆ ದುಡ್ಡು ಕೊಟ್ಬಿಟ್ಟು ಆ ಶಿಷ್ಯರೇ ಆ ದೇಹವನ್ನ ಕತ್ಕೊಂಡು ಹೋದ್ರು ಅಂತ ಹೇಳ್ಬಿಡಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ವಾಕ್ಯದ ಹೇಳ್ತದೆ, ಆ ದಿನದವರೆಗೂ ಅವ್ರು ಹೇಳ್ತಾ ಇದ್ರು ಶಿಷ್ಯರೇ ಆ ಒಂದು ದೇಹನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕು ಲಾಜಿಕ್ ಆಗಿ. ಶಿಷ್ಯರೇ ಕತ್ಕೊಂಡು ಹೋಗ್ಬಿಟ್ಟಿದ್ರೆ ಆ ದೇಹನ, ನೀವು ಅದ ನಂತರ ನೋಡ್ತೀವಿ ಯೇಸು ಕ್ರಿಸ್ತನ ನಾಮವನ್ನ ಪುನರುತ್ಥಾನವನ್ನ ಶಿಷ್ಯರು ಬಲವಾಗಿ ಧೈರ್ಯವಾಗಿ ಸಾರ್ತಾ ಇದ್ರು. ಸಾರಕ್ಕಾಗ್ತಾ ಇತ್ತಾ? ದೇಹ ಕತ್ಕೊಂಡು ಹೋಗಿದ್ರೆ ಆ ಗಿಲ್ಟಿನೆಸ್ ಇದ್ದೇ ಇರುತ್ತಲ್ವಾ, ನಾನೇ ದೇಹ ಕತ್ಕೊಂಡು ಹೋಗಿದ್ದೀನಿ, ಹಿಂಗೆ ಪುನರುತ್ಥಾನ ಬಗ್ಗೆ ಮಾತಾಡೋದು. ಆದ್ರೆ ನೀವು ನೋಡಿದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ಬಹಳವಾಗಿ ಪ್ರಬಲವಾಗಿ ಧೈರ್ಯವಾಗಿ ಅವರು ಸಾರ್ತಾ ಇದ್ರು. ಆ ಸಾರೋಣವನ್ನ ನೋಡಿ ಅನೇಕ ಸಾರಿ ಶಿಷ್ಯರನ್ನ ಜೈಲ್ಗೆ ಹಾಕಿದ್ರು, ಪ್ರಿಸನ್ಗೆ ಹಾಕಿದ್ರು. ಗೊತ್ತಲ್ವಾ? ನಾವು ನೋಡ್ತಾ ವಾಕ್ಯನ ಸೆರೆಮನೆಗೆ ಹಾಕ್ಬಿಟ್ಟಿದ್ರು. ಯಾಕೆ? ಅವ್ರು ಅಷ್ಟು ಬಲವಾಗಿ ಯೇಸು ಕ್ರಿಸ್ತನ ಮತ್ತೆ ಪುನರುತ್ಥಾನ ಕುರಿತಾಗಿ ಅಲ್ಲಿ ಪ್ರಬೋಧನೆ ಮಾಡ್ತಾ ಇದ್ರು. ಪ್ರಿಯ, ಮೂರನೇ ಒಂದು ಅಬ್ಜೆಕ್ಷನ್ ಏನಂದ್ರೆ, ಅನೇಕರು ಹೇಳ್ತಾರೆ ಶಿಷ್ಯರು ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕು ಯೇಸು ಕ್ರಿಸ್ತನ ಎದ್ದು ಬಂದವನೇ ಅಂತ. ಈ ರೀತಿಯಾಗಿ ಯಾಕೆ ಡೌಟ್ ಪಟ್ಟಿದ್ದು? ಯಾರು? ಥಾಮಸ್ಗೂ ಇದೇ ಇತ್ತು ಪ್ರಿಯ. ಹಾಗಾದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ ಯೋಹಾನ 20:24-29 ನೀನು ನನ್ನ ಕೈಗಳಲ್ಲಿ ಕೈ ಇಟ್ಟು, ನನ್ನ ಕಾಲುಗಳಲ್ಲಿ ಕೈ ಇಟ್ಟು, ಅಲ್ಲ ನನ್ನ ಪಕ್ಕೆಯಲ್ಲಿ ಕೈ ಇಟ್ಟು ನೋಡು, ನಂಬದಿವನ ಆಗಬೇಡ, ನಂಬುವವನಾಗು. ಯಾಕಂದ್ರೆ ಯೇಸು ಕ್ರಿಸ್ತನು ಇಮ್ಯಾಜಿನ್ ಆಗಿ ಬಂದಿದ್ದಲ್ಲ, ರಿಯಲಿ ನಿಜವಾಗಿ ಆತನು ಪುನರುತ್ಥಾನ ಎದ್ದು ಬಂದವನು. ಅದಕ್ಕೋಸ್ಕರವಾಗಿ ಅಲ್ಲಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ಕೊನೆಯದಾಗಿ ಅವ್ರೇನೆ ಅಂದ್ರೆ, ಅವರು ದೆವ್ವ ನೋಡ್ಬಿಡ್ತಾರೆ. ಬಿಗಿನಿಂಗ್ ಅಲ್ಲಿ ನೋಡಿದ್ರೆ ಶಿಷ್ಯರ ಹಂಗೆ ಅನ್ಕೊಂಡಿದ್ರು ಅಲ್ವಾ? ಲೂಕನ ಸುವಾರ್ತೆ 24:36-40 ಹೇಳ್ತದೆ, ಅವರು ಸಹ ಭಯ ಪಟ್ಬಿಟ್ಟು ದೆವ್ವ ಬಂದ್ಬಿಡ್ತೇನೋ ಅಂತ. ಅವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಭಯ ಪಡಬೇಡಿ, ನಾನೇ ಎಂದು. ಇದಕ್ಕೆ ನಾವು ಉತ್ತರ ಕೊಡ್ಬೇಕಂದ್ರೆ ಬೇರೆ, ಯೇಸು ಕ್ರಿಸ್ತನು ವಿಧ ಕಡೆಗಳಲ್ಲಿ ಅಂದ್ರೆ ವಿವಿಧ ಕಡೆಗಳಲ್ಲಿ ವಿವಿಧ ಜನಗಳಿಗೆ ವಿವಿಧ ಸಮಯದಲ್ಲಿ ತೋರಿಸ್ಕೊಟ್ನು. ದೆವ್ವ ಅಂದ್ರೆ ಒಂದೇ ಕಡೆ ಒಂದೇ ಸರಿ ತೋರಿಸೋದು. ನಾನೀಗ ಸಹ ಕೇಳಿದ್ದೀನಿ, ನಮ್ಮ ಮಕ್ಕಳು ಕೂಡ ಹೇಳಿದ್ದಾರೆ, 7 ವರ್ಷದ ಮಕ್ಕಳು, ಆಂಟಿ ಆ ದಾರಿ ಹೋಗ್ರಿ ಆಂಟಿ, ರಾತ್ರಿ ಇದೆ ಆಂಟಿ ಅಲ್ಲೊಂದು ನಿಂತ್ಕೊಂಡಿದ್ದೀನಿ, ನಾನ್ ನೋಡಿದೆ ಬೆಲ್ಲಗಿದೆ, ಕೂದಲು ಬಿಟ್ಕೊಂಡಿದೆ. ಒಂದೇ ಕಡೆ ಒಂದ್ ದೆವ್ವನ ಒಂದೇ ಕಡೆ ಒಂದೇ ಸಮಯ ನೋಡ್ಬೇಕು, ಅದೇ ದೆವ್ವ ಎಲ್ಲ ಕಡೆ ನೋಡಕ್ಕಾಗಲ್ಲ. ಆದ್ರೆ ಯೇಸು ಕ್ರಿಸ್ತನು ಹಂಗಲ್ಲ, ಎಲ್ಲಾ ಕಡೆ ಆತನು ಎಲ್ಲಾ ಸಮಯಗಳಲ್ಲಿ ಅನೇಕರಿಗೆ ಕಾಣಿಸ್ಕೊಂಡಿದ್ದಾನೆ ಪ್ರಿಯ. ಅವಾಗ ಆತನೇನಾಗಿಲ್ಲ, ದೇವವಾಗಿಲ್ಲ, ಆತನು ನಿಜವಾಗಿಯೂ ಪುನರುತ್ಥಾನಗೆದ್ದಂತ ದೇವನಾಗಿಲ್ಲ. There are 3 evidences for the resurrection of Jesus. ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿದ್ದ ಅಂತ ಹೇಳೋದಕ್ಕೆ 3 ಸಾಕ್ಷಿಗಳುಂಟು. ಮೊದಲನೇದಾಗಿ ಮುಖ್ಯವಾದ ಸಾಕ್ಷಿ ಯಾವ್ದು ಹೇಳೋಣ? ಹಲೋ, ಆತನ ಸಮಾಧಿ ಏನಾಗಿತ್ತು? ಬರಿದಾಗಿತ್ತು ಯಾರೇ ಹೇಳ್ತಾರೆ, ಸಮಾಧಿ ಬರಿದಾಗಿತ್ತು. ಫಸ್ಟ್ ಆ ಒಂದು ಮುಖ್ಯವಾದ ಒಂದು ಎವಿಡೆನ್ಸ್ ಸಾಕ್ಷಿ ಏನು? ಬರಿದಾಗಿತ್ತು. ಅಬ್ರಹಾಂ ಲಿಂಕನ್ ಅವರ ಒಂದು ಸಮಾಧಿಯನ್ನ 1901ನೇ ಅಂದ್ರೆ ಇಯರ್ ಅಲ್ಲಿ, ವರ್ಷದಲ್ಲಿ ಓಪನ್ ಮಾಡಿದಂತೆ. ಯಾಕೆ ಓಪನ್ ಮಾಡಿದ್ರು ಗೊತ್ತಾ? ಅವ್ರು ನೋಟ್ ಬಂದ್ಬಿಡ್ತು ಅಬ್ರಹಾಂ ಲಿಂಕನ್ ಅವರ ಆ ಒಂದು ಶವ ಇದೆಯೋ ಇಲ್ವೋ. ಆದ್ರೆ ಯೇಸು ಕ್ರಿಸ್ತನ ಆ ಒಂದು ಸಮಾಧಿ ಸಹ ಬರಿದಾಗಿತ್ತು. ಅಂದ್ರೆ ಸಮಾಧಿ ಓಪನ್ ಆಯ್ತು ಅಂದ್ರೆ ಸಮಾಧಿ ಸಹ ಅವರು ತೆರೆದು ಯಾತಕ್ಕೋಸ್ಕರವಾಗಿ? ಸಾಕ್ಷಿಗೋಸ್ಕರವಾಗಿ. ಯೇಸು ಕ್ರಿಸ್ತನ ಅಲ್ಲಿ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ತೆಗೆದು ಅಲ್ವಾ? ಸಮಾಧಿ ಏನಾಗಿತ್ತು? ಬರಿದಾಗಿತ್ತು. ಎರಡನೇ ಒಂದು ಎವಿಡೆನ್ಸ್ ಏನು? ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು. ನಾನು ಆಗಲೇ ಹೇಳಿದ ಹಾಗೆ ಅನೇಕ ನಿಯರ್ಲಿ 11 ಸಾರಿ ಯೇಸು ಕ್ರಿಸ್ತನು ಕಾಣಿಸ್ಕೊಂಡಿದ್ದು. 11 ಸಾರಿ. ಒಂದೇ ದಿನ, ಯಾವಾಗ ಪುನರುತ್ಥಾನದ ಭಾನುವಾರದಂದು ಅವತ್ತೇ ನಾವು ನೋಡ್ತೇವೆ, ಪುನರುತ್ಥಾನ ದಿನದಲ್ಲೇ ಆತನು 4 ಸಾರಿಯಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅದ ನಂತರ ಆತನು ಅನೇಕರು ಕಾಣಿಸ್ಕೊಂಡಿದ್ದಾನೆ. 11 ಅಪಿಯರೆನ್ಸಸ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ಟರ್ ದ ಡೆತ್ ಆಫ್ ಜೀಸಸ್ ನಾವು ನೋಡ್ತೇವೆ. 11 ಸಾರಿ. ಇದು ಸಹ ಏನಾಗಿದೆ? ಒಂದು ಎವಿಡೆನ್ಸ್ ಆಗಿದೆ, ಸಾಕ್ಷಿ ಆಗಿದೆ, ಅಥವಾ ಒಂದು ಪುರಾವೆ ಆಗಿದೆ. ಮೂರನೇದಾಗಿ
ಆತನು ಪುನರುತ್ಥಾನ ಗೆದ್ದಿದ್ದಾನೆ ಅನ್ನೋದಕ್ಕೆ ಇರುವಂತಹ ಮೂರನೇ ಒಂದು ಸಾಕ್ಷಿ ಏನಂದ್ರೆ ಶಿಷ್ಯರ ಮತ್ತೆ ಯೆರೂಸಲೇಮಿನಲ್ಲಿದ್ದಂಥ ಅನೇಕ ಜನಗಳ ಜೀವನ ಬದಲಾಯಿತು. ಆಮೇಲೆ ಜೀವನ ಬದಲಾಯಿತು ಪ್ರಿಯರೇ. ಶಿಷ್ಯರು ಭಯ ಪಟ್ಕೊಂಡಿದ್ರು. ಪೇತ್ರ ಹೇಳ್ತಾನೆ, ನಾನು ಹೋಗ್ಬಿಡ್ತೀನಪ್ಪ, ವಾಪಸ್ಸು ತಿರುಗಿ ವ್ಯಸ್ತನಾಗ್ಬಿಡ್ತೀನಿ. ಏನಿದೆ, ನಾವು ನಂಬ್ಕೊಂಡಿದ್ದಂತ ರಬ್ಬಾನಿ ಅಥವಾ ರಬ್ಬಿ ಅಥವಾ ಗುರು ಸತ್ತೋಗಿದ್ದಾರಲ್ಲ ಅಲ್ವಾ, ಅವರಿಗೆ ಭಯ ಹೊರಗಡೆ ಬರೋದಕ್ಕೆ. ಅನೇಕ ಜನಗಳಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡ ನಂತರ, ಆತನ ಪುನರುತ್ಥಾನ ಆದ ನಂತರ ಅವರ ಜೀವನಗಳು ಬದಲಾಯಿತು. ಅದು ಸಹ ಏನಾಗಿದೆ, ಒಂದು ಸಾಕ್ಷಿಯಾಗಿ, ಒಂದು ಪುರಾವೆಯಾಗಿದೆ ಪ್ರಿಯರೇ. ಆ ದಿನ ಯೇಸು ಕ್ರಿಸ್ತನು ಸತ್ತು ಅನೇಕರು ಕಾಣಿಸಿಕೊಂಡರು. ಈ ದಿನವೂ ಸಹ ಅದೇ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯು ಅನೇಕರನ್ನ ಬದಲಾಯಿಸ್ತಾ ಇದೆ. ಅದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೀವಿ. ಯಾರಾದ್ರೂ ಬಂದು ನೀನು ಹೇಳಿದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿದ್ದಾನ ಅಂದ್ರೆ ನಾನೇ ಅದಕ್ಕೆ ಸಾಕ್ಷಿ ಅನ್ಬೇಕು ಅಂತೀವಾ? ಯಾಕೆಂದ್ರೆ ಆತನು ಪುನರುತ್ಥಾನ ಆಗಿಲ್ಲ ಅಂದಿದ್ರೆ ನಾವು ಈ ರೀತಿಯಾಗಿ ಬದಲಾಗ್ತಾ ಇರಲಿಲ್ಲ. ಜೀವಿಸುವ ದೇವರು ನಾನು ಸಹ ಉಳ್ಳವನಾಗಿರಬೇಕೆಂದು, ಆತನಿಗಾಗಿ ಜೀವಿಸಬೇಕೆಂದು, ಆತನನ್ನ ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕೆಂದೇ ನನಗೆ ಆತನ ಏನ್ ಮಾಡಿದಾನೆ, ಜೀವ ಕೊಟ್ಟು ಕರೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವೇನಾಗಿದ್ದೇವೆ, ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಿದಂತ ಮಕ್ಕಳಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಸುವಾರ್ತೆ ಸಾರಬೇಕಾದ್ರೆ ಪುನರುತ್ಥಾನವೂ ಸಹ ಸುವಾರ್ತೆಯ ಮಧ್ಯಭಾಗದಲ್ಲಿದೆ. ಇಟ್ಸ್ ಎ ಸೆಂಟರ್ ಆಫ್ ಗಾಸ್ಪೆಲ್ ಪ್ರೀಚಿಂಗ್. ಹೊಸ ಒಡಂಬಡಿಕೆ ನೋಡ್ಬೇಕಾದ್ರೆ ಪೇತ್ರನ ಅಪೊಸ್ತಲರ ಕೃತ್ಯಗಳಲ್ಲಿ ಅನೇಕ ಕಡೆಗಳಲ್ಲಿ ಆ ಒಂದು ಪುನರುತ್ಥಾನ ಕುರಿತಾಗಿ ಮಾತನಾಡಿದ್ದಾನೆ. ಒಂದು ವಚನ ಓದಿಕೊಳ್ಳೋಣ. 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 32ನೇ ವಚನ ತೆಗೆದುಕೊಳ್ಳೋಣ. 2:32. Acts chapter 2 verse 32. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅವರು ನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು. ಪುನರುತ್ಥಾನದ ಆ ಒಂದು ವಾಕ್ಯಗಳನ್ನ ಕೇಳಿದ ನಂತರ ಅಲ್ಲಿ ಅನೇಕ ಜನಗಳು, 3,000 ಜನಗಳು ಯೇಸು ಕ್ರಿಸ್ತನ ಅಂಗೀಕರಿಸೋ ನೋಡ್ತಾ ಇದ್ದೇವೆ ನಾವು. ಪೇತ್ರನ ಪುನರುತ್ಥಾನ ಕುರಿತಾಗಿ ಮಾತನಾಡುವುದನ್ನ ಪೌಲನು 1 ಕೊರಿಂಥ 15ನೇ ಅಧ್ಯಾಯ ಸಂಪೂರ್ಣವಾಗಿ ಅವನು ಪುನರುತ್ಥಾನದ ಕುರಿತಾಗಿ ಮಾತನಾಡಿದ್ದಾನೆ. ನಾವು ನೋಡ್ತೇವೆ ಪೌಲನು ಹೇಳುವಂಥದ್ದು, ನಮ್ಮ ಒಂದು ಪಾಪದ ಪರಿಹಾರ, ನಮ್ಮ ನಿತ್ಯ ಜೀವ ಮತ್ತೆ ನಮಗಿರುವಂತಹ ಒಂದು ಪುನರುತ್ಥಾನದ ಭರವಸೆ ಇವೆಲ್ಲವೂ ಆಧಾರಗೊಂಡಿರುವುದು ಯಾವುದರಲ್ಲಿ? ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ. ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿದೆ. ಅದಕ್ಕಾಗಿ ನಾನು ಸಹ ಹೇಳ್ತೀನಿ, ಹಲೋ, ನಾವು ಸಹ ಪುನರುತ್ಥಾನವಾಗುತ್ತೇವೆ. ಆ ನಂಬಿಕೆ ನಮಗೆ ಇರಬೇಕು, ಆ ಭರವಸೆ ಇರಬೇಕು ಪ್ರಿಯೆ. ಯಾಕೆ ನಾವೇನಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆತನು ನಮಗಾಗಿ ಏನೆಲ್ಲವನ್ನ ಮಾಡಿದ್ದಾನೋ ಅದೆಲ್ಲವನ್ನು ಸಹ ನಾವು ಅನುಭವಿಸುವರಾಗಿರ್ತೇವೆ. ನಮಗಾಗಿ ಪಾಪ ಪರಿಹಾರ ಮಾಡಿದ್ದಾನೆ, ನಮಗೆ ಪಾಪ ಇಲ್ಲ ಈಗ. ಶಾಪದಿಂದ ಬಿಡುಗಡೆ ಮಾಡಿದ, ನಮ್ಗೆ ಶಾಪ ಇಲ್ಲ ಈಗ. ನಮ್ಮ ರೋಗವನ್ನು ಒತ್ತುಕೊಂಡಿದ್ದ, ನಾವು ಬೇರೆಗಳನ್ನ ಒತ್ತುಕೊಂಡಿದ್ದ, ನಮಗೆ ಅದಕ್ಕಾಗಿ ರೋಗ ಇಲ್ಲ ಈಗ. ರೋಗ ಬೇಡ್ರಿ, ಆ ರೋಗದ ಎಫೆಕ್ಟು ಅನ್ಬಿಲೀವರ್ಗೆ ತಗಲುವಷ್ಟು ನಂಗೆ ತಗಲಲ್ಲ. ಸೋತೋಗ್ಬಿಡಲ್ಲ. ಅವ್ರಿಗೊಂದು ಸ್ವಲ್ಪ ಕೆಂಬಂದ್ಬಿಟ್ರೆ ಸಾಕು, ಓ ಕೊರೋನಾ ಬಂದ್ಬಿಟ್ಟೆ, ಕೋಲ್ಡ್ ಆಗ್ಬಿಟ್ರೆ ಸಾಕು, ಕೊರೋನಾ ಬಂದ್ಬಿಟ್ಟೆ ಅಲ್ಲ. ನಾವಾದ್ರೂ ಏಸಪ್ಪ ಇದ್ದಾನೆ, ಏನಾಗಿದೆ ಬಿಡೋ, ಸುಮ್ಮನೆ ಕೋಲ್ಡ್ ಬಂದಿದೆ ಅಷ್ಟೇ. ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಏನೋ ತಿಂದಿದ್ದೀನಿ ಐಸ್ ಕ್ರೀಮ್. ಅವರಾದ್ರೂ ಎಷ್ಟು ಭಯ ಕೊಡ್ತಾರೆ ಗೊತ್ತಾಗ್ತೀವಿ. ಅದೇ ನಾವಾದ್ರೂ ಆ ರೀತಿಯಾಗಿಲ್ಲ ಅಲ್ವಾ? ಅದೇ ನಮಗೆ ನಾವು ನೋಡ್ತೇವಲ್ಲ, ದೇವರು ನಮ್ಮೆಲ್ಲ ಬೇನೆಗಳನ್ನ, ರೋಗಗಳನ್ನ ಹೊತ್ತುಕೊಂಡವನಾಗಿದ್ದ. ಅದಕ್ಕಾಗಿ ನಾವು ಸುವಾರ್ತೆ ಸಾರಬೇಕಾದ್ರೆ ಪುನರುತ್ಥಾನದ ಕುರಿತಾಗಿ ನಾವು ಮುಖ್ಯವಾಗಿ ಹೇಳಬೇಕು. ಇಲ್ಲೊಂದು ಪ್ರಶ್ನೆ ನಾವು ನೆನೆಸ್ಬೋದು ಅಲ್ವಾ? ಯೇಸು ಕ್ರಿಸ್ತ ನಮ್ಮ ಪಾಪಕ್ಕೋಸ್ಕರ ಸತ್ತಿದ್ದಾನೆ, ನಾವು ನಂಬುತ್ತೇವೆ. ಸತ್ತಿದ್ದಾನೆ, ಆತನು ಯಾತಕ್ಕೋಸ್ಕರ ನಮ್ಮ ಪಾಪದ ಪರಿಹಾರ ಯಜ್ಞವಾಗಿ ಸತ್ತಿದ್ದ. ಆ ಸತ್ತ ಮೇಲೆ ನನ್ನ ಪಾಪ ಪರಿಹಾರ ಆಗೋಯ್ತಲ್ಲ, ಯಾತಕ್ಕಾಗಿ ಆತನ ಪುನರುತ್ಥಾನ ಆಗ್ಬೇಕಾಗಿತ್ತು ಅಲ್ವಾ? ಯಾಕಂದ್ರೆ ನನ್ನ ಪಾಪಕ್ಕಾಗಿ ಯೇಸು ಕ್ರಿಸ್ತ ಸತ್ತನು. ನನಗೆ ಗೊತ್ತು ನನ್ನ ಪಾಪನ ಆತನು ಹೊತ್ಕೊಂಡಿದ್ದಾನೆ, ನನಗಾಗಿ ಸತ್ತಿದ್ದಾನೆ. ಪುನರುತ್ಥಾನ ಆಗ್ಬೇಕಾಗಿತ್ತ? ಪುನರುತ್ಥಾನ ಆಗಿಲ್ಲ ಸಹ ನನ್ನ ಪಾಪ ಪರಿಹಾರ ಆಗೋಯ್ತಲ್ಲ. ಆದ್ರೆ ಶಿಲ್ಪೆ ನನಗೆ ಸಾಕಲ್ಲ,
ಸತ್ತಾದ್ಮೇಲೆ ನಾನು ಸದಾಕಾಲ ಜೊತೆ ಇರೋಕ್ಕಾಗಲ್ವೇನ್ರಿ? ಪುನರುತ್ಥಾನ ಆಗಿ ತಿರ್ಗಾ ಬರೋದಕ್ಕೆ ನಮ್ಮನ್ನು ಕರ್ಕೊಂಡು ಯೇಸು ಕ್ರಿಸ್ತನು ಸತ್ತನನ್ನ ಎಲ್ಲಾ ಪಾಪವನ್ನ ನಿವಾರಿಸಿದ್ದಾನೆ, ನಿವಾರಣಾ ಬಲಿಯಾಗಿ ಆತನ ಒಪ್ಪಿಸಿಕೊಟ್ಟಿದ್ದ, ನನ್ನ ಪಾಪವನ್ನ ಕ್ಷಮಿಸಿದ್ದಾನೆ ಅಲ್ವಾ? ಆದ್ರೆ ಹಳೆ ಒಡಂಬಡಿಕೆ ನಾವು ನೋಡ್ತೇವಲ್ಲ, ಹಳೆ ಒಡಂಬಡಿಕೆ ಜನ ಏನ್ ಮಾಡ್ತಾ ಇದ್ರು, ತಮ್ಮ ಪಾಪಕ್ಕೋಸ್ಕರವಾಗಿ ಆ ಒಂದು ಪ್ರಾಣಿಗಳನ್ನ ಯಜ್ಞವಾಗಿ ಕೊಡ್ತಾ ಇದ್ರು, ಬಲಿಯಾಗಿ ಕೊಡ್ತಾ ಇದ್ರು. ಅದನ್ನ ದೇವರು ಅಕ್ಸೆಪ್ಟ್ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಅಕ್ಸೆಪ್ಟ್ ಮಾಡ್ತಾ ಇದ್ರು. ಈಗ ಯೇಸು ಕ್ರಿಸ್ತನ ಆ ಒಂದು ಯಜ್ಞ ಬಲಿಯು ಅಕ್ಸೆಪ್ಟ್ ಆಗಿದೆಯೋ ಇಲ್ವೋ ಅಂತ ತಿಳಿಯೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಪುನರುತ್ಥಾನ ಗೆದ್ದಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಪುನರುತ್ಥಾನ ಹೇಗೆ ತೋರಿಸುತ್ತಂದ್ರೆ, ದೇವರು ಆತನ ಆ ಒಂದು ಯಜ್ಞ ಬಲಿಯನ್ನ ಅಂಗೀಕರಿಸಿಕೊಂಡ್ಬಿಟ್ಟಿದ್ದಾನೆ. ಅದಕ್ಕಾಗಿ ನಾನು ಅಶ್ಯೂರೆನ್ಸ್ ಅಂದ್ರೆ ಭರವಸೆಯಲ್ಲಿದ್ದೇನೆ, ನನ್ನ ಪಾಪ ಕ್ಷಮಾಪಣೆ ಆಗಿದೆ, ನಾನು ಇನ್ನು ಮುಂದೆ ಪಾಪಿಯಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ನೀತಿವಂತನಾಗಿದ್ದೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನ ಪುನರುತ್ಥಾನ ಎದ್ದು ಬರಬೇಕಾಗಿತ್ತು. ವಚನ ಹೇಳ್ತದೆ, ಯೆಶಾಯ 59:2 ವಚನ ಓದೋಣ. ಯೆಶಾಯ 59:2, ಐಸಾಯಾ 59:2. ನಾ ಪಾಪಗಳು ಏನ್ ಮಾಡ್ತದಂತೆ? ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬರುತ್ತಾ ಇದೆ. ಓದಿ ಸಿಸ್ಟರ್. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಸಾಕು. ನಾವು ಪಾಪಗಳೇ ಆತನು ನಮ್ಮನ್ನ ದೂರ ಮಾಡಿದೆ. 1 ಪೇತ್ರ 3:18 ಸಾಗೋದು. 1 ಪೇತ್ರ 3:18. 1 Peter chapter 3 verse 18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ನಾವೇನ್ ನೋಡ್ತೇವೆ? ಯೇಸು ಕ್ರಿಸ್ತನು ಸತ್ತದ್ದು ನಾವು ಪಾಪಗಳಿಗೋಸ್ಕರವಾಗಿ, ಅದೇ ರೀತಿಯಾಗಿ ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಆತನು ಏನ್ ಮಾಡಿದ್ದಾನೆ? ಪುನರುತ್ಥಾನಾಗಿ ಎದ್ದು ಬಂದಿದ್ದಾನೆ. ಲೋಕದಲ್ಲಿ ಪ್ರಿಯರೇ, ಅನೇಕ ಜನ, ಅನೇಕ ಧರ್ಮದವರು ಪಾಪ ಪರಿಹಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ. ಯಹೂದ್ಯರು ಏನ್ ಮಾಡ್ತಾ ಇದ್ರು? ಬಲಿಯನ್ನ ಕೊಡ್ತಾ ಇದ್ರು. ಆ ಒಂದು ಪ್ರಾಣಿ ತೆಗೆದುಕೊಂಡ್ ಬರ್ತಾ ಇದ್ರು, ಆ ಪ್ರಾಣಿಯ ಮೇಲೆ ತಮ್ಮ ಕೈಗಳನ್ನ ಇಡ್ತಾ ಇದ್ರು. ಅವರೆಲ್ಲ ಪಾಪಗಳು ಆ ಪ್ರಾಣಿ ಮೇಲೆ ಟ್ರಾನ್ಸ್ಫರ್ ಆಗ್ಬಿಡ್ತಾ ಇತ್ತು. ಅವರ ಪಾಪಗಳನ್ನ ಒತ್ತುಕೊಂಡಂತ ಆ ಒಂದು ಪಶು ಅಥವಾ ಪ್ರಾಣಿ ಬಲಿಯಾಗಿ ಅವರ ಪಾಪಗಳನ್ನ ನಿವಾರಿಸ್ತಾ ಇತ್ತು. ನಾವೇನ್ ನೋಡ್ತೇವೆ? ಹಿಂದೂ ಬಾಂಧವರು ಏನ್ ಮಾಡ್ತಾರೆ? ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ನಾವು ಪಾಪಗಳನ್ನ ತೊಳ್ಕೊಳ್ತಾರೆ. ಯಾತಕ್ಕೋಸ್ಕರವಾಗಿ ನೀವು ನೋಡುವುದಾದ್ರೆ ಎಲ್ಲಾ ಧರ್ಮ ಹೇಳೋದು, ದೇವರ ಬಳಿಗೆ ಹೋಗ್ಬೇಕಾದ್ರೆ ನಾವು ಪಾಪಗಳು ಪರಿಹಾರ ಆಗಬೇಕು. ದೇವರ ಬಳಿಯಲ್ಲಿ ನಾವು ಹೋಗ್ಬೇಕಂದ್ರೆ, ದೇವರ ಹತ್ರ ಹೋಗ್ಬೇಕಂದ್ರೆ ನಾನು ಪಾಪಿಯಾಗಿ ಹೋಗಲು ಸಾಧ್ಯವೇ? ಯಾವ ಧರ್ಮವೂ ಹೇಳಲ್ಲ ಪ್ರಿಯರೇ, ನೀನು ಪಾಪಿಯಾಗಿ ಇದ್ಕೊಂಡು ದೇವರ ಹತ್ರ ಬರ್ಬೋದು ಅಂತ ಯಾವ ಧರ್ಮವೂ ಹೇಳಲ್ಲ. No religion says that you can be a sinner, then you can approach to God and you can be with God. ಯಾವ ಧರ್ಮನೂ ಹೇಳಲ್ಲ. ಆದರೆ ಪಾಪ ಪರಿಹಾರ ಮಾಡುವಂಥದ್ದು ನೀವು ನೋಡುವುದಾದ್ರೆ, ಯೇಸು ಕ್ರಿಸ್ತನು ಈ ಎಲ್ಲಾ ಕಾರ್ಯಗಳನ್ನ ತಾನು ಮಾಡಿ ಶಿಲುಬೆ ಮೇಲೆ ಮುಗಿಸಿದ್ರಿಂದಲೇ ನಾನು ಯಾವುದನ್ನು ಮಾಡಲ್ಲ. ಅದಕ್ಕೆ ಕ್ರೈಸ್ತ ನಾವು ಯಾವುದನ್ನು ಮಾಡಲ್ಲ, ಬಲಿ ಕೊಡಲ್ಲ, ಯಾವ ನದಿನೂ ಮುಳುಗಲ್ಲ, ಜೋರ್ಡಾನ್ ನದಿ ಮುಳುಗಲ್ಲ ನಾವು, ಸರಿನಾ? ಯಾಕಂದ್ರೆ ಅನೇಕರು ಹೋಲಿ ಲ್ಯಾಂಡ್ ಹೋದ್ರೆ ಸಾಕು, ಜೋರ್ಡಾನ್ ನದಿ ಮುಳುಗು ಬಂದಿದ್ದು ಏನೋ ಪಾಪ ಪರಿಹಾರ ಆದಂಗೆ ಆಡ್ತಾರೆ. ಯಾವ ನದಿ ನೀರು ನಮ್ಮನ್ನ ಪರಿಶುದ್ಧವಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನ ರಕ್ತ ಒಂದೇ ಪರಿಶುದ್ಧ ಮಾಡಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ರಕ್ತವನ್ನ ತೆಗೆದುಕೊಂಡವರಾಗಿ, ನಾವು ನಂಬಿದವರಾಗಿ, ಅಂಗೀಕರಿಸಿಕೊಂಡವರಾಗಿ ನಾವು ಯೇಸು ಕ್ರಿಸ್ತನಲ್ಲಿ ಪರಿಶುದ್ಧರಾಗಿದ್ದೇವೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಿರುಗಿ ಪುನರುತ್ಥಾನಾಗಿ ಬಂದದ್ದು. ಪುನರುತ್ಥಾನಾಗಿ ಬಂದಿರೋದ್ರಿಂದಲೇ ಆತನು ಇವಾಗವರೆಗೂ ಜೀವಿಸುವ ಆತನಾಗಿದ್ದಾನೆ. ಈ ಲಿವ್ಸ್ ಟುಡೇ, ಅಂದ್ರೆ ಈ ದಿನವೂ ಸಹ ಆತನು ಜೀವಿಸುವವನಾಗಿದ್ದಾನೆ. ನಾವು ಜೀವಿತದಲ್ಲಿ ಬದಲಾಗಬೇಕೆಂದರೆ ಜೀವಿಸುವವರು ನಮ್ಮನ್ನ ಬದಲಾಯಿಸಬೇಕು ಅಲ್ವಾ? ಹೂ ಕ್ಯಾನ್ ಚೇಂಜ್ ಅಸ್? ಹೂ ಹ್ಯಾಸ್ ದ ಲೈಫ್ ಇನ್ ಹಿಮ್ ಅಲ್ವಾ? ಆತನಲ್ಲಿ ಜೀವ ಇರಬೇಕು, ಆಗಲೇ ಅವರು ನಮ್ಮನ್ನ ಬದಲಾಯಿಸೋದಕ್ಕೆ ಸಾಧ್ಯ ಅಲ್ವಾ? ರೆಕಾರ್ಡ್ ಆಗ್ತಾ ಇದೆ, ಅದಕ್ಕೆ ಹೇಳ್ಬಾರ್ದು. ಯೇಸು ಕ್ರಿಸ್ತನ ಜೀವಿತ ಮತ್ತೆ ಸೇವೆಯಲ್ಲಿ 5 ಹಂತಗಳುಂಟು. ನಾನು ಈ ಮೆಸೇಜ್ ಮಾಡಿದ್ರೆ ಅನ್ಕೊಂಡೆ ಒಂದು ಸ್ವಲ್ಪ ಕ್ಲಾಸ್ ತೆಗೆಯೋಣ ಅಂತ. ಓಕೆನಾ? ಯೂಶಲಾಗಿ ಬೈಬಲ್ ಸ್ಟಡಿ ಥರ ನಾವು ಕೊಡೋದ ಟೀಚಿಂಗು, ಅದು ನಂಗೆ ಅನಿಸ್ತು ಇದು ಕೊಡಬೇಕು ಅಂತ.
5 ಹಂತಗಳುಂಟು. ಯೇಸು ಕ್ರಿಸ್ತನ ಜೀವನ ಮತ್ತೆ ಆತನ ಸೇವೆಯಲ್ಲಿ 5 ಹಂತಗಳುಂಟು. ಮೊದಲನೇ ಹಂತ ಏನಂದ್ರೆ ದ ಇಯರ್ ಆಫ್ ಇನ್ಫಾನ್ಸಿ, ಅಂದ್ರೆ ಆತನ ಹುಟ್ಟು ಮತ್ತೆ ಆತನ ಒಂದು ಬೆಳೆ ಗೊತ್ತರ ಚೈಲ್ಡ್ಹುಡ್ ಯೂತ್ ಎಲ್ಲ ಸೇರಿ ಆ ವರ್ಷ. ಎರಡನೆಯ ವರ್ಷ ಅಂದ್ರೆ ಇಯರ್ ಆಫ್ ಪ್ರಿಪರೇಷನ್. ಆ ಒಂದು ವರ್ಷದಲ್ಲಿ ಏನ್ ನೋಡ್ತೇವೆ, ಸಾನಿಕಾಲ ಯೋಹಾನ ಪ್ರಬೋಧನೆ ಮಾಡಿದ್ದು, ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು, ಯೇಸು ಕ್ರಿಸ್ತನ ಶೋಧನೆಗೆ ಒಳಪಟ್ಟಿದ್ದು. ಮೂರನೇ ವರ್ಷದ ಒಂದು ಕಾರ್ಯ ನೀವು ನೋಡುವುದಾದ್ರೆ ಮೂರನೇ ಹಂತ ನಾವೇನ್ ನೋಡ್ತೇವೆ, ಇಯರ್ ಆಫ್ ಪಾಪ್ಯುಲಾರಿಟಿ. ಅಂದ್ರೆ ಯೇಸು ಕ್ರಿಸ್ತನು ಆ ಒಂದು ಬೋಧನೆಯ ಮೂಲಕವಾಗಿ, ಸ್ವಸ್ಥತೆ ಕೊಡುವುದರ ಮೂಲಕವಾಗಿ, ಅದ್ಭುತಗಳ ಮಾಡುವುದರ ಮೂಲಕವಾಗಿ, ಆ ಒಂದು ಪ್ರೀಚಿಂಗ್ ಮೂಲಕವಾಗಿ ಅನೇಕ ಜನಗಳು ಆತನನ್ನ ರೆಕಗ್ನೈಸ್ ಮಾಡಿದ್ರು, ಗುರುತಿಸಿದ್ರು. ಆತನು ಪಾಪ್ಯುಲರ್ ಆಗಿ ಶುರು ಮಾಡಿದ್ರು ಎಲ್ಲ ಕಡೆ. ನೀವು ನೋಡುವುದಾದ್ರೆ ಯುದಾಯ, ಸಮಾರ್ಯ, ಗಲಿಲಿಯ ಎಲ್ಲ ಕಡೆ ಆತನು ಪಾಪ್ಯುಲರ್ ಆದ್ರೆ ಪ್ರಸಿದ್ಧಿಗೆ ಬಂದನು. 4ನೇದು ದ ಇಯರ್ ಆಫ್ ಪ್ಯಾಷನ್, ಅಂದ್ರೆ ಶ್ರಮೆ ಮರಣದ ಕಾಲ. ಆ ಒಂದು 3ನೇ ವರ್ಷದಲ್ಲಿ ಆತನು 3 ಸಾರಿ, ನೀವು ನೋಡುವುದಾದ್ರೆ ಗ್ಯಾಲಿಲಿಯಿಂದ ಆತನು 3 ಸಾರಿ ಹೊರಗಡೆ ಹೋಗ್ತಾರೆ. ಮುಂದೆ 3 ಸಾರಿ ಆತನು ಯೆರೂಸಲೇಮಿಗೆ ಬರ್ತಾನೆ. ಅದಕ್ಕೋಸ್ಕರವಾಗಿ ಹಬ್ಬಗಳನ್ನ ಆಚರಿಸುವುದಕ್ಕಾಗಿ ಕೊನೆಯ ಒಂದು ವೀಕ್, ದ ಲಾಸ್ಟ್ ವೀಕ್, ಗೊತ್ತಲ್ವಾ? ಲಾಸ್ಟ್ ವೀಕ್ ಏನಂತೀವಿ ನಾವು? ದ ಲಾಸ್ಟ್ ವೀಕ್ ಅಂತಾರ, ದ ಲಾಸ್ಟ್ ವೀಕ್ ಆಫ್ ಬಿಫೋರ್ ದ ಡೆತ್ ಆಫ್ ಜೀಸಸ್. ಕೊನೆಯ ವಾರ ಹೋಲಿ ವೀಕ್, ಪರಿಶುದ್ಧ ವಾರ. ಆ ಹೋಲಿ ವೀಕ್ ನೋಡುವುದಾದ್ರೆ ಭಾನುವಾರದಿಂದ ಶುಕ್ರವಾರದವರೆಗೂ ಯೇಸು ಕ್ರಿಸ್ತನ ನೋಡ್ತೇವೆ. ಅಲ್ಲಿ ಮತ್ತಾಯ 21ರಿಂದ 27ನೇ ವಚನ ನೀವು ಓದಿ ನೋಡುವುದಾದ್ರೆ ಅಲ್ಲಿಯೂ ಸಹ ದೇವರು ಅನೇಕ ಕಾರ್ಯಗಳ ಕುರಿತಾಗಿ ಮಾತನಾಡಿದ್ದಾನೆ. ಕೊನೆಯ ಕಾಲಗಳ ಕುರಿತಾಗಿ, ಆತನ ತಿರುಗಿ ಬರೋದ ಕುರಿತಾಗಿ ಆತನ ಮತ್ತಾಯ ಸುವಾರ್ತೆಯಲ್ಲಿ ಮಾತನಾಡೋದನ್ನು ನಾವು ನೋಡುತ್ತೇವೆ. ಆವಾಗಲೇ ಆತನ ಪಸ್ಕ ಒಂದು ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ಸಹ ಹೇಳ್ತಾನೆ. ಶಿಷ್ಯರ ಕಾಲುಗಳನ್ನ ತೊಳಿತಾನೆ. ಎಲ್ಲ ಕಾರ್ಯಗಳನ್ನ ನಾವು ನೋಡ್ತೇವೆ. 5ನೇ ಒಂದು ಹಂತ, ಮೊದಲನೇದಾಗಿ ಆತನ ಹುಟ್ಟೋದು, 2ನೇದಾಗಿ ಆತನ ಪ್ರಿಪೇರ್ ಆಗಿದ್ದು ಸೇವೆಗೋಸ್ಕರ, 3ನೇದಾಗಿ ಆತನ ಪಾಪ್ಯುಲರ್ ಆಗಿದ್ದು, 4ನೇದಾಗಿ ಶ್ರಮೆ ಮತ್ತೆ ಮರಣದ ಕಾಲ, 5ನೇದಾಗಿ ಜೊತೆಗೆ ಪುನರುತ್ಥಾನ ಕಾಲ. ಅದು ನೋಡಿ, ಪುನರುತ್ಥಾನ ಅಂತ ಮಾತ್ರ ಹೇಳಲ್ಲ, ಅದಕ್ಕಾಗಿ ಅದನ್ನ ರಿಸರೆಕ್ಟೆಡ್ ಲೈಫ್ ಅಂತ ಹೇಳಿ. ಅಂದ್ರೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಎದ್ದ ನಂತರ ಆತನು ಜೀವಿಸ್ತಾನೇ ಇರ್ತಾನೆ. ಇಟ್ಸ್ ಎ ಕಂಟಿನ್ಯೂಯಿಂಗ್ ಲೈಫ್, ಎಟರ್ನಲ್ ಲೈಫ್. ನಾವು ಲೋಕನೇ ಸಮಾಪ್ತಿಗೆ ಬರಬೇಕು, ಆದ ನಂತರ ಜೀವಿಸ್ತಾ ಇರ್ತಾನೆ. ಭೂಮಿ ಆಕಾಶ ಹೊಸದಾಗಿ ಉಂಟು ಮಾಡ್ತಾನೆ. ಅದಕ್ಕೆ ನಾವು ಹೇಳ್ತೀವಿ ರಿಸರೆಕ್ಟೆಡ್ ಲೈಫ್. ಅದು ಬಹಳ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಆತನು ಈ ದಿನವೂ ಸಹ ಜೀವಿಸ್ತಾ ಇರೋದ್ರಿಂದಲೇ ನಾವು ಸಹ ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. ದ ಲೈಫ್ ಎಟರ್ನಲ್. ಆ ಜೀವಿತ ಅನ್ನೋದು ಇಲ್ಲಿ ಪ್ರಾರಂಭ ಆಗಿ ಕೊನೆಯೇ ಇಲ್ಲದಂಥದ್ದು. ನಾನು ಸತ್ತ ಮೇಲೆ ಪ್ರಾರಂಭ ಆಗಿ ಕೊನೆ ಇಲ್ಲದಲ್ಲ, ಈಗಿಂದಲೇ ಪ್ರಾರಂಭ ಆಗಿ ಕೊನೆ ಇಲ್ಲದೇ ಇರುವಂತ ಜೀವಿತ ಯಾರೆಲ್ಲ ಅನ್ವಯಿಸಿದ್ದೀರ ಅಲ್ವಾ? ವಾಟ್ ಎ ಗ್ರೇಟ್ ಪ್ರಿವಿಲೇಜ್. ಎಂಥ ಒಂದು ಅದೃಷ್ಟ ನಮಗೆ. ಕೋಟಿ ಲಾಟ್ರಿ ಹೊಡೆದ್ರು ಕೋಟಿ ದುಡ್ಡು ಹೋಗ್ಬಿಡುತ್ತೆ, ಆದ್ರೆ ನಿತ್ಯ ಜೀವ ಹೊಟ್ಟ ಹೋಗಲ್ಲ ಅಲ್ವಾ? ನಾವೆಷ್ಟು ಸಂತೋಷ ಉಳ್ಳವರಾಗಿರ್ಬೇಕು ಅಲ್ವಾ? We should have that joy in us because God has given us the eternal life. ಅದಕ್ಕೆ ಕೆಲವರು ಹೇಳಿದ್ದಾರೆ, ಕಂಟಿನ್ಯೂಯಿಂಗ್ ಇನ್ಕಾರ್ನೇಷನ್ ಆಫ್ ಕ್ರೈಸ್ಟ್ ಇಸ್ ದ ಚರ್ಚ್. ಸಭೆ ಹೆಂಗಿದೆ ಅಂತೆ, ನರವತ್ತ ತೆಗೆದುಕೊಂಡಂತ ಕ್ರಿಸ್ತನ ಆ ಜೀವಿತ ಮುಂದುವರಿಸಿಕೊಂಡು ಹೋಗ್ತಾ ಇದೆಯಂತೆ. ನಾವೆಲ್ಲರೂ ಏನಾಗಿದ್ದೇವೆ? ಯೇಸು ಕ್ರಿಸ್ತನ ಶರೀರವಾಗಿದ್ದೇವೆ ಅಲ್ವಾ? ಯೇಸು ಕ್ರಿಸ್ತನ ಶರೀರ ಅನ್ನೋದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಆತನು ನರವತ್ತಾರ ತೆಗೆದುಕೊಂಡು ಬಂದ ನಂತರವೂ ಸಹ ಆತನ ಜೀವಿತ ಎಲ್ಲಿ ನಡ್ಕೊಂಡು ಹೋಗ್ತಾ ಇದೆ? ಸಭೆಯಲ್ಲಿ ಕಂಟಿನ್ಯೂ ಆಗಿದೆ. ಒಬ್ಬ ವಿಶ್ವಾಸಿಯಲ್ಲಿ ಯಾರೆಲ್ಲ ಹೃದಯಪೂರ್ವಕವಾಗಿ ದೇವರು ಅಂಗೀಕರಿಸ್ಕೊಳ್ತಾರೆ ಅವರಲ್ಲಿ ಸಹ ಅದು ಕಂಟಿನ್ಯೂ ಹೋಗ್ತಾ ಇದೆ. ಅದಕ್ಕೋಸ್ಕರ ಸಭೆ ಅನ್ನೋದು ಜೀವಿಸುವಂತ ಒಂದು ದೇಹವಾಗಿದೆ ಹೊರತು ಡೆಡ್ ಬಾಡಿ ಅಲ್ಲ, ಸತ್ತಂತ ಒಂದು ದೇಹ ಅಲ್ಲ ಪ್ರಿಯರೇ. ನಾವು ಸಭೆಯಾಗಿರುವಂತವರು ಜೀವಿಸುವಂತ ದೇಹವಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಹೇಳೋದು, ಜೀವಿಸುವಂತ ಒಂದು ದೇಹ ಹೇಗಿರ್ಬೇಕು? ಲವಲವಿಕೆಯಿಂದ ಇರಬೇಕು, ಸಂತೋಷವಾಗಿರ್ಬೇಕು, ನಗುತ್ತಾ ಇರ್ಬೇಕು, ಕುಣಿಯುತ್ತಾ ಬರಬೇಕು, ಕುಣಿಯುತ್ತಾ ಹೋಗ್ಬೇಕು.
ನಡ್ಕೊಂಡು ಬರೋದೇ ಕಷ್ಟ ಅಂತೀರಾ? ನಮ್ದು ಬೇರೆ ಫಸ್ಟ್ ಫ್ಲೋರ್ ಇದೆ, ನಡ್ಕೊಂಡು ಬರೋದೇ ಕಷ್ಟ. ಕೆಲವೊಂದ್ಸರಿ ಪಾಪನ ನೋಡಿದೀವಿ ಸರ್, ಜಯಮ್ಮ ಸಿಸ್ಟ್ರು ಅಲ್ವಾ? ಇನ್ನು ನಾವ್ಯಾರು ಏಸಪ್ಪ ಚಿತ್ತದಿಂದ ಏಸಪ್ಪನ ಕೃಪೆ ಸಭೆ ಕೊಟ್ರೆ ಕೆಳಗಡೆ ತಿರುಗಿ ಮೇಲೆ ಹೋಗ್ತಾನೆ ಇದೆ, ಹತ್ಕೊಂಬತ್ತಾಗಲ್ಲ ಕೇಳಿ. ಇಲ್ಲ ಅಂದ್ರೆ ನಮ್ಮ ಸಭಾಪಾಲಕರು ಹೇಳಿದ್ದೆ, ಸಭಾಪಾಲಕರಿಗೆ ಲಿಫ್ಟ್ ಹಾಕೊಂಡು ಅಲ್ವಾ? ನಾವಲ್ಲಿ ಹೇಳಿದೆ, ಏಸಪ್ಪ ಹೇಳ್ತಾ ಇಲ್ಲ ನೀವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಮಕ್ಕಳೇ, ನನ್ಗೆ ಹೊಸ ಕಷ್ಟಪಟ್ಟು ಹತ್ಬೇಕು ಅಂತ. ಓ ಬೇಡ ಬೇಡ, ಏಸಪ್ಪ ಹೇಳ್ತಾ ಇದ್ರು ನೀನು ಸಂತೋಷವಾಗಿ ಆರಾಧನೆ ಮಾಡಿ ಸಂತೋಷವಾಗಿ ಹೋಗು. ಕಾಲು ನೋವು ಬಂದ್ಕೊಂಡು ಕಾಲು ನೋವೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆರಾಧನೆ ಮಾಡೋಕ್ಕಾಗಲ್ಲ, ಕುತ್ಕೋಕ್ಕಾಗಲ್ಲ, ಮಳ್ಬೇಕು ಅನ್ಕೊಂಡ್ರೆ ಮಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿನೇ ಯೇಸು ಕ್ರಿಸ್ತನು ನಮಗೆ ಗ್ರೌಂಡ್ ಫ್ಲೋರ್ಲೆ ಕೊಡುವಾತನಾಗಿರ್ತಾನೆ. ಯಾಕಂದ್ರೆ ಅದು ನಾವು ಎಂತ ಒಂದು ಸಭೆ ಆಗಿದ್ರೆ ಜೀವಿಸುವ ಸಭೆ. ಎಲ್ಲರೂ ಡೆಡ್, ಲಿವಿಂಗ್. ಕೊನೆಯದಾಗಿ ಒಂದು ಇಲಿಸ್ಟ್ರೇಷನ್ ಹೇಳಿ ನಾನು ಮುಗಿಸ್ತೇನೆ. ಒಂದ್ಸಾರಿ ಒಬ್ಬ ಆಫ್ರಿಕನ್ ಮುಸ್ಲಿಂ ಅವರು ಯೇಸು ಕ್ರಿಸ್ತನ ಕಂಡ್ಕೊಂಡ್ರೆ, ಅವಾಗ ಅವ್ರ ಫ್ರೆಂಡ್ ಕೇಳಿದ್ನಂತೆ, ಯಾಕೆ ನೀನು ಕ್ರಿಸ್ತನ ಕಂಡ್ಕೊಂಡು ಕ್ರಿಶ್ಚಿಯನ್ ಆಗಿದ್ಯಾ, ಯಾಕೆ ನೀನು ಕ್ರಿಶ್ಚಿಯನ್ ಆದೆ ಅಂತ ಕೇಳಿದ. ಅದಕ್ಕೆ ಆ ಆಫ್ರಿಕನ್ ಮುಸ್ಲಿಂ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರಂತೆ, ಇದು ಯಾವ ರೀತಿಯಾಗಿದೆ ಅಂದರೆ, ನೀನು ಒಂದು ಕಡೆ ಒಂದು ರೋಡಲ್ಲಿ ಹೋಗ್ತಾ ಇದೆಯಾ, ಆ ರೋಡ್ ಕೊನೆಯಲ್ಲಿ ಆ ರೋಡ್ ವಿಭಾಗ ಆಗುತ್ತೆ ಗೊತ್ತಲ್ಲ. ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಆ ರೋಡ್ ವಿಭಾಗ ಆಗುತ್ತೆ. ಆ ರೋಡ್ ಇವಾಗ ವಿಭಾಗ ಆಗಬೇಕಾದ್ರೆ ಇಲ್ಲಿ ನಿಂತ್ಕೊಂಡಿದ್ದೀನಿ ನಾನು, 2 ರೋಡ್ ಇದ್ದೀನಿ ಓಕೆನಾ. ರೈಟ್ಗೆ ಒಂದು ರೋಡು, ಲೆಫ್ಟ್ಗೆ ಒಂದು ರೋಡ್ ಇದೆ. ಅಲ್ಲಿ ನಿಂತ್ಕೊಂಡು ನಾನು ಡೈರೆಕ್ಷನ್ಗೋಸ್ಕರ ನೋಡ್ತಾ ಇದ್ದೀನಿ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂತ. ಆವಾಗ ರೈಟ್ ಕಡೆ ಜೀವವುಳ್ಳಂತ ವ್ಯಕ್ತಿ ಇದ್ದಾನೆ, ಲೆಫ್ಟ್ ಕಡೆ ಸತ್ತವರಿದ್ದಾನೆ. ನಾನು ಯಾರನ್ನ ಕೇಳಬೇಕು ಅಂತ ಕೇಳಿದಂತೆ ಡೈರೆಕ್ಷನ್. ಯಾರನ್ನ ಕೇಳಬೇಕು? ಅವ್ರು ಯಾರು? ಅದಕ್ಕಾಗಿ ನನಗೆ ಸ್ವಲ್ಪ ಜೀವಿಸುವಾತನಾಗಿದ್ದಾನೆ. ಪ್ರತಿಯೊಬ್ಬರು ಈ ಲೋಕದಲ್ಲಿ ಡೈರೆಕ್ಷನ್ ಬೇಕಾದ್ರೆ ಏಸಪ್ಪನೇ ಬರಬೇಕು, ಯಾಕಂದ್ರೆ ಆತನೊಬ್ಬರೇ ಜೀವಕ್ಕೆ ನಡೆಸಕ್ಕೆ ಸಾಧ್ಯ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟವರ ಜೀವವುಳ್ಳ ಸಭೆಯಾಗಿದ್ದೇವೆ ಪ್ರಿಯರೇ, ಜೀವವುಳ್ಳ ಕಣ್ಣುಗಳಾಗಿದ್ದೇವೆ, ಜೀವವುಳ್ಳ ದೇವರನ್ನ ಸೇವಿಸುವವರಾಗಿದ್ದೇವೆ. ಆತನ ಒಂದು ಮುಂಭಾಗಕ್ಕೆ ಬರುತ್ತ ಮುಂಚಿತವಾಗಿ, ಕರ್ತನ ಇಮೇಜಿನ ಮುಂಭಾಗ ಬರುತ್ತ ಮುಂಚಿತವಾಗಿ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಪ್ರೀತಿಯಿಂದ ಆತನ ಕೇಳ್ತಾ ಇದ್ದಾನೆ. ಹಾಲೆಲೂಯಾ. ಆತ ನಮ್ಮನ್ನು ದಂಡಿಸ್ತಾ ಇಲ್ಲ ಪ್ರಿಯರೇ, ಕಂಡೆಮ್ ಮಾಡ್ತಾ ಇಲ್ಲ, ಪ್ರೀತಿಯಿಂದ ಕೇಳ್ತಾ ಇದ್ದಾನೆ, ನಿನ್ನ ನೀ ಪರೀಕ್ಷೆ ಮಾಡ್ಕೋ ಮಗನೇ ಮಗಳೇ ಎಂದು. ಪ್ರಿಯರೇ, ನಿಮ್ಮ ಹೃದಯವನ್ನು ನೀವೇ ನೋಡ್ಕೊಳ್ಳಿ. ಏಸಪ್ಪ ನನ್ನನ್ನು ಕ್ಷಮಿಸು, ಮುಚ್ಚು ಮರೆ ಬೇಡ ಪ್ರಿಯರೇ. ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ದ ಲಾರ್ಡ್. ಗಾಡ್ ನೋಸ್ ಎವ್ರಿಥಿಂಗ್. ಆತನಲ್ಲಿ ಮರೆಯಾದದ್ದು ಯಾವುದೂ ಇಲ್ಲ ಪ್ರಿಯರೇ, ಒಪ್ಕೊಳ್ಳಿ. ಹೌದು ಏಸಪ್ಪ, ಈ ಸಮಯದಲ್ಲಿ ಈ ಒಂದು ದಿನದಲ್ಲಿ ಈ ರೀತಿಯಾಗಿ ತಪ್ಪು ಮಾಡಿಬಿಟ್ಟಿದ್ದೀನಿ ರಾಜ, ನನಗೆ ಕ್ಷಮಿಸು ಅಂತ ಕೇಳಿ ಪ್ರಿಯರೇ. ಕ್ಷಮಾಪಣೆ ಹೊಂದಿಕೊಂಡಂತ ಕೃತಜ್ಞತೆ ಉಳ್ಳಂತ ಒಂದು ಹೃದಯದಿಂದ ನಾವು ಈ ಒಂದು ಮೇಜಿನ ಮುಂಭಾಗಕ್ಕೆ ಬರಬೇಕು ಪ್ರಿಯರೇ. ಗಾಡ್ ಲವ್ಸ್ ದಟ್. ಡೋಂಟ್ ಸಿ ದ ಪೀಪಲ್. ಮನುಷ್ಯರು ನೋಡಬೇಡಿ ಪ್ರಿಯರೇ, ಅವ್ರು ಯಾರೇ ಆಗಿರಲಿ, ನಿಮ್ಮ ಹೃದಯದಲ್ಲಿ ಅವರಿಗೆ ಕ್ಷಮಾಪಣೆ ಕೊಡಿ. ಹಾಲೆಲೂಯಾ. ಕ್ಷಮಾಪಣೆ ಕೊಡಿ ಪ್ರಿಯರೇ, ಕ್ಷಮಿಸಿ ಅವರನ್ನ. ದೇವರು ನಿಮ್ಮನ್ನು ಕ್ಷಮಿಸುತ್ತಾನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ ದೇವ. ನಾವು ಜೀವವುಳ್ಳ ಜನರಾಗಿದ್ದೇವೆ, ಜೀವವುಳ್ಳ ಸಭೆಯಾಗಿದ್ದೇವೆ, ನಾವು ನಿನ್ನಲ್ಲಿ ಜೀವಿಸ್ತಾ ಇದ್ದೇವೆ ಯೇಸಪ್ಪ. ರಾಜ ನಮ್ಮನ್ನು ಕ್ಷಮಿಸು. ನಿನ್ನ ಪರಿಶುದ್ಧ ರಕ್ತದ ಮತ್ತೊಂದಾವರ್ತಿ ನಮ್ಮ ತೊಳೆ ಕರ್ತನೆ. ನಿನ್ನ ಮುಂಭಾಗದಲ್ಲಿ ನಾವು ಪರಿಶುದ್ಧರಾಗಿ ಕರ್ತನೆ ಯೇಸಪ್ಪ. ನಮ್ಮನ್ನೇ ನಾವೇ ಕರ್ತನೆ, ಹೌದು ರಾಜ, ವಿಚಾರಣೆ ಮಾಡಿಕೊಂಡಂತ ಮಕ್ಕಳಾಗಿ ನಿನ್ನ ಮುಂಭಾಗದಲ್ಲಿ ಬರುವಂತೆ ಕಾರ್ಯ ಮಾಡು. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ ಯೇಸಪ್ಪ. ನೀನು ಎಷ್ಟು ಒಳ್ಳೆಯವನು, ಪ್ರೀತಿ ಸ್ವರೂಪನು ಕರ್ತಾನೆ. ನಮ್ಮನ್ನು ಪ್ರೀತಿ ಮಾಡಿದರಿಂದಲೇ ನಮ್ಮನ್ನು ಕೇಳ್ತಾ ಇದೆಯಲ್ಲ ಕರ್ತ. ನೀವು ಅಯೋಗ್ಯರಾಗಿ ಬಂದು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದೆಯಲ್ಲ ಯೇಸಪ್ಪ. ಈ ಯೋಗ್ಯರಾಗಿ ಬಂದು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆಯಲ್ಲ ಕರ್ತ. ನಾವು ಯಾವ ಒಂದು ದಂಡನೆಗೆ ಒಳಗಾಗಬಾರದನ್ನೇ ನಮ್ಮನ್ನು ಕೇಳ್ತಾ ಇದೆಯಲ್ಲ ರಾಜ. ಹೌದು ಯೇಸಪ್ಪ, ನಾವು ವಿಚಾರಣೆ ಮಾಡಿಕೊಂಡವರಾಗಿ ಕರ್ತನೆ, ನಮ್ಮನ್ನೇ ನಾವು ಕರ್ತನೆ ಅವಲೋಕನ ಮಾಡಿಕೊಂಡಂತ ಮಕ್ಕಳಾಗಿ ಬಂದು ತೆಗೆದುಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾರ್ ಯುವರ್ ಫರ್ಗಿವ್ನೆಸ್ ಲಾರ್ಡ್ ಜೀಸಸ್. ಅಪ್ಪ, ನಮ್ಮ ಒಂದು ಸಭೆಯ ಕರ್ತನೆ, ಕುಟುಂಬದಲ್ಲಿ ಕರ್ತನೆ, ನೀನು ಕರ್ತನೆ ಕ್ಷಮಾಪಣೆ ಕೊಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಯೇಸಪ್ಪ, ನಿನಗೆ ಮಹಿಮೆ, ನಿನಗೆ ಮಹತ್ವ, ನಿನಗೆ ಗೌರವ ಯೇಸಪ್ಪ.
ನೀನೊಬ್ಬರೇ ಕರ್ತನೆ, ನೀನೊಬ್ಬರೇ ನಮ್ಮನ್ನು ಕ್ಷಮಿಸಲು ಸಾಧ್ಯ, ನಮ್ಮ ನೀತಿವಂತರಾಗಿ ಪರಿಶುದ್ಧರಾಗಿ ಮಾಡಲು ಸಾಧ್ಯ ಕರ್ತ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಹೌದು, ಸರ್ವೋತ್ತಮವಾದ ಪರಲೋಕ ತಂದೆಯೇ, ಪಾಪಿತನೇ, ಈ ಸಮಯದ ರಾಜ ಈ ರೊಟ್ಟಿಯನ್ನ ದ್ರಾಕ್ಷಾರಸವನ್ನು ಆಶೀರ್ವದಿಸಬೇಕಾಗಿ ಸ್ತೋತ್ರ ಕರ್ತನೆ. ನಾವು ನಿನ್ನ ಮಕ್ಕಳಾಗಿ ನೀತಿವಂತರಾಗಿ ತೆಗೆದುಕೊಳ್ಳುವಂತೆ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಕರೆದಿದ್ದಾನೆಂದ್ರೆ, ಆತನ ಮೇಜ ಮುಂಭಾಗ ಬರುವಂತೆ ಮಾಡಿದ್ದಾನೆಂದ್ರೆ ಆತನು ನಮ್ಮನ್ನ ಕ್ಷಮಿಸಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನಿಂತುಕೊಂಡವರಾಗಿ ನಾವು ಕಡೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗಣ ಸುಂದರರಾಜ್ ಅವರು ಪ್ರಾರ್ಥನೆ ಮಾಡಬೇಕು ಕೊಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು ಎಂಬುದಾಗಿ ಹೇಳಿದರು ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರನ್ನ ನಂಬಿರಿ, ನನ್ನನ್ನೂ ನಂಬಿರಿ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ಆದರೆ ತೋಂಬನು ನಿನ್ನನ್ನು ನಂಬೋದಕ್ಕೆ ಆಗಲಿಲ್ಲ. ಆಗ ನೀನು ನೋಡಿ ನಂಬಿದಿ, ಆದರೆ ನೋಡದೆ ನಂಬುವರು ಧನ್ಯರು ಎಂಬುದಾಗಿ ಸ್ವಾಮಿ. ಇವತ್ತು ನಾವು ನಿನ್ನನ್ನು ನೋಡದಿದ್ದರೂ ಕೂಡ ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಜೀವಿಸ್ತಾ ಇರುವುದರಿಂದ, ನಿನ್ನ ಪ್ರಸನ್ನತೆಯು ನಮ್ಮತ್ತೆ ಇರುವುದರಿಂದ ಸ್ವಾಮಿ, ನಿನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರವಾಗಿ ಸ್ವಾಮಿ ಇವತ್ತು ತಿರುಗಿ ನಮ್ಮನ್ನು ಬೋಧಿಸಿ
ನಿನ್ನ ಜೀವದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಂತೋಷಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಎಷ್ಟು ಸ್ತುತಿಸಿದರೂ ಕೂಡ ಕಡಿಮೆ ಸ್ವಾಮಿ. ಇವತ್ತು ನಾವು ಬಲಹೀನರಾಗಿದ್ದರು ಸ್ವಾಮಿ, ನಿನ್ನಲ್ಲಿ ಬಲವನ್ನ ನಾವು ಹೊಂದಿಕೊಂಡು ನಿನಗೋಸ್ಕರವಾಗಿ ಸ್ವಾಮಿ, ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಜೀವಿಸಿ ನಿಜವಾಗಲೂ ನೀನು ಪಾಪ ಪರಿಹಾರ ಕೊಟ್ಟು ಸ್ವಾಮಿ ನೀವು ಸತ್ತರೂ ಬದುಕುವಿರೆಂಬುದಾಗಿ ಹೇಳಿದ ಆ ಜೀವವುಳ್ಳ ನಿತ್ಯ ಜೀವವನ್ನು ನಾವು ಪಡ್ಕೊಂಡು ಸದಾ ಜೀವಿಸುವ ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವನ ನಾವು ಹೊಂದಿ ನಿನ್ನಲ್ಲಿ ಉಲ್ಲಾಸವಾಗಿ ಸ್ವಾಮಿ ನಮ್ಮ ಜೀವಮಾನ ಕಾಲವೆಲ್ಲ ನಾವು ನಿನ್ನನ್ನು ಸ್ತುತಿಸುತ್ತಾ ನಿತ್ಯ ಜೀವದಲ್ಲಿ ಸೇರುವುದಕ್ಕೆ ಸಹಾಯ ಮಾಡಬೇಕೆಂದು ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತ ನಿನ್ನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನವೇ ಯೆಹೋವನನ್ನು ಕೊಂಡಾಡು, ನಾಮವನ್ನು ಕೀರ್ತಿಸಿರಿ. ನಮ್ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಸಕಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಎಂದಿಗೂ ನಿರಂತರವಾಗಿ ನಮ್ಮೆಲ್ಲರೊಡನೆ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.